ಸರ್ ಮತ್ತೆ ಫಾರ್ ದ ಅಪ್ಲೋಡ್ ಮಾಡ್ತಿದ್ದೀರಲ್ವಾ, ಸೊ ಇಫ್ ಯು ಕ್ಯಾನ್ ಜಸ್ಟ್ ಹೆಲ್ಪ್ ಅಸ್ ಔಟ್ ವಿತ್ ದ ಪ್ಲೇ ಲಿಸ್ಟ್. ನೀವು ಬೇರೆ ಕ್ಲಾಸ್ ಮಾಡಿದ್ದೀರಾ ನೋಡಿ, ಆ ಥರನೇ ಪ್ಲೇ ಲಿಸ್ಟ್ ಬಂದ್ ಮಾಡಿದ್ರೆ ಇಟ್ ಬಿ ಹೆಲ್ಪ್ಫುಲ್. ಪ್ಲೇ ಲಿಸ್ಟ್ ಮಾಡಿದ್ನಲ್ಲ. ಇಟ್ ಇಸ್ ನಾಟ್ ಶೋಯಿಂಗ್ ಬೇಸ್ಡ್ ಆನ್ ದ ಪ್ಲೇ ಲಿಸ್ಟ್. ಓಕೆ, ಸೊ ನಿಮ್ಮ ಪ್ಲೇ ಲಿಸ್ಟಲ್ಲಿ ಇವಾಗ ವೀಡಿಯೋಸ್ ಬರ್ತಾ ಇಲ್ವಾ? ಮತ್ತೆ ಯಾವ ಥರ ಬರ್ತಾ ಇದೆ ನಿಮಗೆ? ಅಲ್ಲ, ನಾನು ಪ್ರೊಫೈಲ್ ಹೋದ್ರೆ ಜಸ್ಟ್ ಲುಕಿಂಗ್ ಫಾರ್ ದ ಪ್ಲೇ ಲಿಸ್ಟ್, ಇಟ್ ಇಸ್ ನಾಟ್ ಶೋಯಿಂಗ್. ಇಸ್ ಇಟ್ ಓಕೆ? ಬಿಕಾಸ್ ನಾನು ಪ್ಲೇ ಲಿಸ್ಟಲ್ಲೇ ಮೇಂಟೈನ್ ಮಾಡಿದ್ದೀನಿ. ಬಿಕಾಸ್ ನಾನು ಅದರ್ ಬ್ಯಾಚ್ಗೂ ಕೂಡ ಸೇಮ್ ಅದೇ ಥರ ಮೇಂಟೈನ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ. ಓಕೆ, ಸೊ ನಾನು ಇನ್ನೊಂದ್ಸಲ ನಿಮಗೆ ಆ ಲಿಂಕ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ, ಪ್ಲೇ ಲಿಸ್ಟು. ಓಕೆ, ಯಾ ಯಾ ಸೊ ಲೆಟ್ಸ್ ಕ್ಯಾನ್ ಗೋ ಥ್ರೂ ದ್ಯಾಟ್. Just try with this link. Okay, I have shared one link now. Okay, you have tried with that link. Okay, so because ಇದು ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ. ಓಕೆ, ಸೊ ಆ ಪ್ಲೇ ಲಿಸ್ಟಲ್ಲೇ ಡೈಲಿ ಆ್ಯಡ್ ಆಗ್ತಾ ಇರುತ್ತೆ ವಿಡಿಯೋಸ್. ಓಕೆ ಓಕೆ. ಯಾ, ಸ್ಕ್ರೀನ್ ಶೇರ್ ಮಾಡಿದ್ನಾ? ಓಕೆ, ಸೊ ಸ್ಕ್ರೀನ್ ಶೇರ್ ಆಗಿದೆ ಅಲ್ವಾ? ಫೈನ್. ಸೊ ಇವಾಗ ನಿನ್ನೆ ಕ್ಲಾಸ್ದು ಇಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಸೊ ಪ್ರಾಫಿಟ್ ಸೆಂಟರ್ ಒಂದು 3 ಪ್ರಾಫಿಟ್ ಸೆಂಟರ್ ಅಂತ ಕ್ರಿಯೇಟ್ ಮಾಡಿದ್ವಿ, ರೈಟ್? ಸೊ ಇವಾಗ ಇದೇ ಥರ ನಾವು ಕಾಸ್ಟ್ ಸೆಂಟರ್ನ ಮಾಡಬೇಕು. ಓಕೆ, ಲೈಕ್ ಕಾಸ್ಟ್ ಸೆಂಟರ್ ಗ್ರೂಪ್ ಆ್ಯಂಡ್ ಕಾಸ್ಟ್ ಸೆಂಟರ್ ಹೈರಾರ್ಕೀಸ್ ಏನಿದೆ, ಸೊ ಅದನ್ನು ಮೇಂಟೈನ್ ಮಾಡಿಬಿಟ್ಟು ಸೊ ಕಾಸ್ಟ್ ಸೆಂಟರ್ ಕೂಡ ಇದೇ ಥರ ಡಿಸೈನ್ ಮಾಡಬೇಕು. ಸೊ ಅಂದ್ರೆ ಕಾಸ್ಟ್ ಸೆಂಟರ್ ಗ್ರೂಪ್ ಇಸ್ ಡಿಫರೆಂಟ್ ದೆನ್ ಕಾಸ್ಟ್ ಸೆಂಟರ್ ಹೈರಾರ್ಕಿ. Yes, hierarchy means, see, I will show. See, profit center group means this is the profit center group. Okay, so this is the hierarchy. ಓಕೆ, ಅಲ್ಲ ಕಾಸ್ಟ್ ಸೆಂಟರ್ ಹೈರಾರ್ಕಿ ಅಂತ ಮಾಡಿದ್ವಲ್ಲ ನಾವು ಮುಂಚೆ. ಹೌದು, ಅದೇ ಕಾಸ್ಟ್ ಸೆಂಟರ್ ಹೈರಾರ್ಕಿ. ಇವಾಗ ಗ್ರೂಪ್ನ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಅಂಡರಲ್ಲಿ ಸೊ ಯಾವ ಥರ ಮಲ್ಟಿಪಲ್ ಪ್ರಾಫಿಟ್ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡೋದು. ಓಕೆ 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 ಓಕೆ. ಸೊ ಓಕೆ ಇಒ ಇಸ್ ಅ ಟಿ ಕೋಡ್. ಓಕೆ, ಸೊ ಟಿ ಕೋಡ್ ಮುಖಾಂತರ ಹೋಗ್ತೀನಿ ಅಂದರೆ ಓಕೆ ಇಒ ಅಂತ ಟಿ ಕೋಡು. ಆ್ಯಂಡ್ ಕಂಟ್ರೋಲಿಂಗ್ ಏರ್ ಹಾಕಬೇಕು. ಸೊ ಇಲ್ಲಿ ನಾವು ಇದು ನೋಡಿ, ಇದು ಹೈರಾರ್ಕಿ ಕಾಣಿಸ್ತಾ ಇದೆಯಾ? ಎಸ್ ಎಸ್. ಸೊ ಈ ಹೈರಾರ್ಕಿನ ನಾವು ಇವಾಗ ಗ್ರೂಪಿಂಗ್ ಮಾಡ್ತೀವಿ ಇವಾಗ ಇಲ್ಲಿ ಹೈರಾರ್ಕಿನ. ಸೊ ಇದೇ ಹೈರಾರ್ಕಿಗೆ ಇವಾಗ ಗ್ರೂಪಿಂಗ್ ಮಾಡೋದು. ಇದು ಅಂಡರಲ್ಲಿ ಬರುತ್ತಲ್ಲ, ಸೊ ಅದೇ ಡಿಫ್ರೆಂಟ್ ಕಾಸ್ಟ್ ಸೆಂಟರ್ಸ್ ಗ್ರೂಪ್. ಓಕೆ ಓಕೆ, ಸೊ ಇವಾಗ ನಾನು ಅದನ್ನೇ ಮೆನ್ಷನ್ ಮಾಡೋದು ಇವಾಗ. ಓಕೆ, ಸೊ ಕಾಸ್ಟ್ ಸೆಂಟರ್ ಗ್ರೂಪ್ ಆರ್ ಹೈರಾರ್ಕಿ. ಓಕೆ, ಗ್ರೂಪ್ ಸೊ ಇದ್ರ ಅಂಡರಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಾವು ಕಾಸ್ಟ್ ಸೆಂಟರ್ ಸೊ ಹೈರಾರ್ಕಿನ ಕ್ರಿಯೇಟ್ ಮಾಡಿದ್ವಿ. ಸೊ ಇದರ ಅಂಡರಲ್ಲಿ ನಾವು ಇವಾಗ ಡಿಫ್ರೆಂಟ್ ಗ್ರೂಪಿಂಗ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೇಮ್ ಲೆವೆಲಲ್ಲಿ ಬಂದರೆ ಡಿಫ್ರೆಂಟ್, ಲೋವರ್ ಲೆವೆಲಲ್ಲಿ ತೊಗೊಂಡ್ರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಪ್ರಾಫಿಟ್ ಸೆಂಟರ್ ಯಾವ್ದು ಕ್ರಿಯೇಟ್ ಮಾಡಿದ್ದೆ, ತಮಿಳ್ನಾಡು, ಕರ್ನಾಟಕ, ಸೊ ಈ ರೇಂಜಲ್ಲಿ ಮಾಡಿದ್ದೀನಿ. ಸೊ ಇವಾಗ ಕಾಸ್ಟ್ ಸೆಂಟರ್ನ ಬಂದಾಗ ಸೊ ನಾವು ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೋಬೋದು. ಓಕೆ, ಸೊ ನಾನು ಇದನ್ನ ಯಾವ ಥರ ಮಾಡಿದ್ದೆ ಗ್ರೂಪಿಂಗು, ಸೊ ನಮಗೆ ಸ್ಟೇಟ್ ವೈಸ್ ಮಾಡಿದ್ದೀನಿ. ಸೊ ಪ್ರಾಫಿಟ್ ಸೆಂಟರ್ನ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ಸ್ ವೈಸು ಕ್ರಿಯೇಟ್ ಮಾಡಿದ್ದೀನಿ, ಕರೆಕ್ಟ್? ಸೊ ಇವಾಗ ಅದೇ ಥರ ನೀವು ಕಾಸ್ಟ್ ಸೆಂಟರ್ ಗ್ರೂಪ್ನ ಡಿಸ್ಟ್ರಿಕ್ಟ್ಸ್ ವೈಸ್ನ ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಬ್ರ್ಯಾಂಚ್ ವೈಸು ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಅವಾಗ ನಿಮಗೆ ಈಸಿಯಾಗಿ 2 ಗ್ರೂಪಿಂಗ್ ಸಿಕ್ಬಿಡುತ್ತೆ. ಓಕೆ, ಸೊ ಸ್ಟೇಟ್ ವೈಸ್ ಅವ್ರು ಮಾಡ್ಕೋಬೋದು. ಇದೆಲ್ಲ ಕಂಪ್ಲೀಟ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್. ಓಕೆ, ಸೊ ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇರೋದು ಅಷ್ಟೇ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೋ ಸೊ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಡಿಸೈನ್ ಇಟ್. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರಲ್ಲಿ ತಗೊಳ್ತೀನಿ. ಓಕೆ, ಸೊ ಸೇಮ್ ಲೆವೆಲಲ್ಲಿ ಸೊ ಮೈಸೂರು. ಸೊ ಸೇಮ್ ಲೆವೆಲಲ್ಲಿ ತುಮಕೂರು ಆ್ಯಂಡ್ ಸೇಮ್ ಲೆವೆಲಲ್ಲಿ ಸೊ ಈ ಥರ ಸೊ ಈ ಥರ ಡಿಫ್ರೆಂಟ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಕಾಸ್ಟ್ ಸೆಂಟರ್ ಕೊಡ್ತೀನಿ.
ಕೇಸ್. ಓಕೆ, ಸೊ ಇವಾಗ ಕಾಲ್ ಸೆಂಟರ್ದು ಕೋಡ್ ಹಾಕಬೇಕು. ಸೊ ಯಾವ ಕೋಡ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರ್ ಅಂಡರಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನಾನು ಬ್ಯಾಂಗ್ಳೂರ್ಗೆ 1000 ಹಾಕಿದ್ದೆ, ಕರ್ನಾಟಕ ಅಂಡರಲ್ಲಿ ಬ್ಯಾಂಗ್ಳೂರ್ಗೆ 1000 ಹಾಕಿದ್ದೆ, ರೈಟ್. ಸೊ ಇವಾಗ ನಾನು 1000 ಅಂಡರಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಬ್ಯಾಂಗ್ಳೂರ್ ಅಂಡರಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದಲ್ವಾ. ಸೊ 1000 ಅಂಡರ್ಲಿ ಅಂದರೆ ನಾನು 110 ಅಂತ ಹಾಕೊತೀನಿ. ಫಾರ್ ಎಕ್ಸಾಂಪಲ್ ವ್ಯಾಲಿಡೇಟ್ ಬಂದ್ಬಿಟ್ಟು ಸೊ ಈ ಇಯರ್ದು ಹಾಕೊಂಡ್ಬಿಡಿ. ಸೊ ಇದೆ ಅಲ್ವಾ, ಸೊ ಫಿಸಿಕಲ್ ಇಯರ್ದು, ಸೊ ಅದನ್ನ ಹಾಕೊಳ್ಳಿ. ಸೊ ಎಂಟರ್ ಫಾರ್ಮೆಟ್. ಓಕೆ, ಸೊ 0104. ಓಕೆ, ಸೊ ಇವಾಗ ನೇಮ್ ಕೊಡಿ. ಸೊ ಇವಾಗ ಸೊ ಬ್ಯಾಂಗ್ಳೂರ್ ಏನಿದೆ ಸೊ ಅದ್ರ ಅಂಡರಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು 1010. ಸೊ ಇವಾಗ ಯಾವುದು, ಫಾರ್ ಎಕ್ಸಾಂಪಲ್ ನಾನು ಸೊ ಟಾಟಾ ಎಲೆಕ್ಟ್ರಿಕಲ್ಸ್ದು ಒಂದು ಮೆಜೆಸ್ಟಿಕಲ್ಲಿ ಒಂದು ಬ್ರಾಂಚ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಮೆಜೆಸ್ಟಿಕ್ ಅಂತ ಹಾಕೊತೀನಿ ನಾನು. ಓಕೆ, ಸೊ ಮೆಜೆಸ್ಟಿಕ್ ಬ್ರಾಂಚ್ ಅಂತ ಮೆಜೆಸ್ಟಿಕ್ ಅಂತಲೇ ಹಾಕೊತೀನಿ. ಸೊ ಅದಕ್ಕೆ ಸೊ ಪರ್ಸನಲ್ ರೆಸ್ಪಾನ್ಸಿಬಲ್ ಗೊತ್ತಿಲ್ಲ, ಸೊ ಯಾವುದಾದ್ರು ಒಂದು ಹಾಕೊಳ್ಳಿ ಒಂದು ಇದಕ್ಕೆ. ಆ್ಯಂಡ್ ಇಲ್ಲಿ ಕಾಸ್ಟ್ ಸೆಂಟರ್ ಕ್ಯಾಟಗರೀಸ್ ಆ್ಯಕ್ಚುಲಿ. ಸೊ ಕ್ಯಾಟಗರೀಸ್ ಬಂದ್ಬಿಟ್ಟು ನಿಮಗೆ ಸ್ಟ್ಯಾಂಡರ್ಡ್ ಕ್ಯಾಟಗರೀಸ್ ಇದೆ. ಸೊ ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಬೇಸ್ಡ್ ಇರುತ್ತಲ್ಲ, ಸೊ ಸೇಲ್ಸ್ ಪರ್ಚೇಸ್ ಈ ಥರ. ಸೊ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರೀಸ್ ಇದೆ. ಸೊ ನಿಮಗೆ ಬೇಕು ಅಂದರೆ ಇಲ್ಲೇ ನೀವಂತ ಇದೆ ನೋಡಿ, ನೀವು ಮೇಲೆ ಕ್ರಿಯೇಟ್ ವ್ಯಾಲ್ಯೂಸ್ ಕೊಟ್ಟರೆ ಮತ್ತೆ ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಆಲ್ಮೋಸ್ಟ್ ಇದೇ ಡಿಪಾರ್ಟ್ಮೆಂಟ್ಸೇ ಇರುತ್ತೆ. ಸೊ ಮೋರ್ ದೆನ್ ಇದಕ್ಕಿಂತ ಜಾಸ್ತಿ ಡಿಪಾರ್ಟ್ಮೆಂಟ್ಸ್ ಅದಾದಿದ್ರೆ ಮಾತ್ರ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಮೆಟೀರಿಯಲ್ ತೊಗೊಂಡ್ಬಿಡ್ತೀನಿ. ಓಕೆ, ಸೊ ಮೆಟೀರಿಯಲ್ ಡಿಪಾರ್ಟ್ಮೆಂಟ್ ತೊಗೊತೀನಿ, ಎಲೆಕ್ಟ್ರಿಕಲ್ಸ್ ಆಗಿರೋದ್ರಿಂದ. ಸೊ ಐರಾರ್ಕಿ ಏರಿಯಾ. ಸೊ ಇಲ್ಲಿ ಐರಾರ್ಕಿ ಏರಿಯಾದಲ್ಲಿ ಸೊ ನೀವು ಸೆಲೆಕ್ಟ್ ಮಾಡಬೇಕು ಯಾವ ಐರಾರ್ಕಿ ಅಂಡರಲ್ಲಿ ಬರುತ್ತೆ ಅಂತ. ಸೊ ಬ್ಯಾಂಗ್ಳೂರ್ ಅಂಡರಲ್ಲಿ ನಾನು ಮೆಜೆಸ್ಟಿಕ್ ಬರೋದ್ರಿಂದ ಸೊ ನಾನು ಬ್ಯಾಂಗ್ಳೂರ್ ಐರಾರ್ಕಿ ತೊಗೊಂಡಿದ್ದೀನಿ. ಸೊ ಬಿಸ್ನೆಸ್ ಏರಿಯಾ ಡಿಫ್ರೆಂಟ್ ಇದ್ದರೆ ಬಿಸ್ನೆಸ್ ಏರಿಯಾ, ಫಂಕ್ಷನ್ ಏರಿಯಾಸ್ ಇದ್ದರೆ ಫಂಕ್ಷನ್ ಏರಿಯಾಸ್, ಸೊ ಅದೆಲ್ಲ ತೊಗೋಬೇಕು. ಓಕೆ, ಸೊ ಕರೆನ್ಸಿ ಬಂದ್ಬಿಟ್ಟು INR. ಸೊ ಆ್ಯಂಡ್ ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು 1000. ಓಕೆ, ಸೊ ಎಂಟರ್. ಓಕೆ, ಸೊ ನಾನು ಕ್ಲೋಸ್ ಮಾಡಬೇಕು ಈ ಸ್ಕ್ರೀನ್. ಓಕೆ, ಸೊ ಒನ್ಸ್ ಇಟ್ ಡನ್ ಐ ಹ್ಯಾವ್ ಟು ಕ್ಲೋಸ್ ದಿಸ್. ಲೆಟ್ ಮಿ ಟ್ರೈ. ಸೊ ಇವಾಗ ನನಗೆ ಒಂದು ಎರರ್ ಬರ್ತಿದೆ. ಏನು ಬರ್ತಿದೆ ಅಂದರೆ 1/4/2025 ಸೊ ಈ ಪ್ರಾಫಿಟ್ ಸೆಂಟರ್ ಎಕ್ಸಿಸ್ಟ್ ಇಲ್ಲ ಅಂತ ಬರ್ತಿದೆ. ನಾವಾಗೇನು ಮಾಡ್ತೀನಿ, ಪ್ರಾಫಿಟ್ ಸೆಂಟರ್ನ ಚೆಕ್ ಮಾಡ್ತೀನಿ ಒಂದ್ಸಲ. ಸೊ ಎಕ್ಸಿಸ್ಟ್ ಇದೆಯಾ ಇಲ್ವಾ ಅಂತ. ಸೊ KE 52 ಫಾರ್ ಚೇಂಜ್. ಓಕೆ, ಸೊ ನಾನು ಡೇಟೆಲ್ಲ ಚೇಂಜ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ಸೊ ಯಾವ ಡೇಟಲ್ಲಿ ಇದೆ, ಇದು 1/1/2026 ಇದೆ. ಓಕೆ, ಸೊ ಹಂಗಿದ್ರೆ ನಾವು 1/1/2026 ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ಕೊಂಬೋಣ. ಓಕೆ, ಸೊ ಆ್ಯಕ್ಚುಲಿ ಚೇಂಜ್ ಮಾಡಬೇಕಿತ್ತು. ಚೇಂಜ್ ದ ವ್ಯಾಲಿಡಿಟಿ ಪೀರಿಯಡ್. ಚೇಂಜ್ ಆಗಿಬಿಟ್ರೆ ತಲೆನೇ ಬರಲ್ಲ. 1/4/2025. ಓಕೆ, ಸೊ ಆ್ಯಂಡ್ ಆ್ಯಕ್ಟಿವ್. ಸೊ ಇವಾಗ ಎಂಟರ್. ಓಕೆ, ಸೊ ಇವಾಗ ತೊಗೊಂಡು. ಓಕೆ, ಸೊ ನಾವು ಐ ಹ್ಯಾವ್ ಟು ಸೇವ್ ಇಟ್. ಓಕೆ, ಸೊ ಇವಾಗ ಕ್ರಿಯೇಟ್ ಮಾಡಿದ್ವಿ. ಸೊ ಡಿಸ್ಪ್ಲೇ ಮಾಡಬೇಕಂದ್ರೆ ಗೊತ್ತಲ್ಲ, KS02 KS02. ಓಕೆ, ಸೊ ಇದರಲ್ಲಿ ನೀವು ಸೇಮ್ ಹಿಸ್ಟ್ರಿ ಯಾರು ಕ್ರಿಯೇಟ್ ಮಾಡಿದ್ದು ಅಂತ ಯೂಸರ್ ಐಡಿ ತೋರಿಸುತ್ತೆ. ಸೊ ಅಡ್ರೆಸ್ಸು, ಕಮ್ಯುನಿಕೇಷನ್ ಡೀಟೇಲ್ಸ್ ನಾನು ಪ್ರಾಫಿಟ್ ಸೆಂಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವ. ಸೊ ಅದೇ ಥರ ನಿಮ್ಗೆ ಏನು ಬೇಕೋ ಅದನ್ನು ಚೇಂಜಸ್ನ ಮಾಡ್ಕೋಬೋದು ಆಸ್ ಪರ್ ದ ರಿಕ್ವೈರ್ಮೆಂಟ್. ಓಕೆ, ಸೊ ಈ ಥರ ಕ್ರಿಯೇಟ್ ಮಾಡೋದು. ಸೊ ನೆಕ್ಸ್ಟ್ ಇವಾಗ ಸೊ 1020 ಅಂತ ಮಾಡೋದು. ಸಾರಿ, ಕ್ರಿಯೇಷನ್ ಅಲ್ವಾ, ಕ್ರಿಯೇಷನ್ ಎಂಟರ್. ಸೊ ಇವಾಗ ಮೆಜೆಸ್ಟಿಕ್ ಆಯ್ತಲ್ವಾ. ಸೊ ಒಂದು ಮಲ್ಲೇಶ್ವರಂ ಮಾಡೋಣ. ಇದು ಮಲ್ಲೇಶ್ವರಂ ಬ್ರಾಂಚ್ ಅಂತ ಇಟ್ಕೊಳ್ಳಿ. ಪರ್ಸನಲ್ ರೆಸ್ಪಾನ್ಸಿಬಲ್ ಯಾರೋ ಒಂದು ಹಾಕೊಳ್ಳಿ. ಸೊ ಡಿಪಾರ್ಟ್ಮೆಂಟ್ ಯಾವ್ದು ಬೇಕೋ ನೀವು ಆ ಡಿಪಾರ್ಟ್ಮೆಂಟ್ ಹಾಕೊಳ್ಳಿ. ಸೊ ಕರೆನ್ಸಿ ಆ್ಯಂಡ್ ಪ್ರಾಫಿಟ್ ಸೆಂಟರ್ ಸೇಮ್, ಇದೇ ಪ್ರಾಫಿಟ್ ಸೆಂಟರ್ ಬರೋದು. ಓಕೆ, ಸೊ ಐ ವಿಲ್ ಸೇವ್ ಇಟ್. ಸೊ ನೀವು ಡಿಫ್ರೆಂಟ್ ಪ್ರಾಫಿಟ್ ಸೆಂಟರ್ ತೊಗೊಂಡ್ರೆ ಅದು ಎರರ್ ಥ್ರೋ ಮಾಡುತ್ತೆ. ನಿಮಗೆ ಬೇಕಿದ್ರೆ ಚೆಕ್ ಮಾಡಿ ನೋಡಿ ನೀವು. ಓಕೆ, ಸೊ ಇವಾಗ ನೆಕ್ಸ್ಟು 1030. ಓಕೆ, ಸೊ ಐ ವಿಲ್ ಶೋ ಯು ದಿಸ್ ಒನ್. ಸೊ ಇದಕ್ಕೆ ನಾನು 2000 ತೊಗೊಂಡೆ. ಸಾರಿ, 2000 ಎಂಟರ್. ಸೊ ಇವಾಗ ನನಗೆ ಇಲ್ಲಿ ಎರರ್ ಬಂತು, ಪ್ರಾಫಿಟ್ ಸೆಂಟರ್ 2000 ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಬಟ್ ಐ ಹ್ಯಾವ್ ಕ್ರಿಯೇಟೆಡ್ ಪ್ರಾಫಿಟ್ ಸೆಂಟರು. ಸೊ ಪ್ರಾಫಿಟ್ ಸೆಂಟರ್ ಕೂಡ ನಾನು 1010 ಅಂತ ಕ್ರಿಯೇಟ್ ಮಾಡಿದ್ದೀನಲ್ವಾ. ಓಕೆ, ಓಕೆ, ನೋ ಇಶ್ಯೂ. Then I will try it.
ಓಕೆ. ಸೊ ನಿಮಗೆ ಏನಂದರೆ ನಾನು ಪ್ರಾಫಿಟ್ ಸೆಂಟರ್ನ 1000 2000 ಅಂತ ಕ್ರಿಯೇಟ್ ಮಾಡಿದರೆ ನಿಮ್ಗೆ ಈಸಿ ಆಗ್ತಿತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಓಕೆ. ಸೊ ನಾನು 1110 ಅಂತ ಅವನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಓಕೆ. ಸೊ ಬಿಕಾಸ್ ಕರ್ನಾಟಕ ಅಂಡರಲ್ಲೇ ಬರುತ್ತೆ ಅಂತ ಆ ಥರ ಮಾಡಿದೆ. ಸೊ ನೀವು ಏನಿಲ್ಲ ಇದರಲ್ಲಿ ನನ್ನ ಕೋಡ್ ಅಷ್ಟೇ ಡಿಫೆನ್ಸ್ ಆಗೋದು. ಓಕೆ. ಬಿಕಾಸ್ ರಿಪೋರ್ಟ್ಸ್ ಎಲ್ಲ ಸೇಮ್ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ. ಸೊ ಇವಾಗ ನೆಕ್ಸ್ಟು ಸೊ 1020 ಅಂಡರಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಸೊ 1021. ಓಕೆ. ಸೊ ಇದು ಬಂದ್ಬಿಟ್ಟು ನಾನು ಯಾವ ಸ್ಟಿಗೆ ಕ್ರಿಯೇಟ್ ಮಾಡಿದ್ದೆ ನೋಡ್ಕೊಳ್ಳಿ ಪ್ರಾಫಿಟ್ ಸೆಂಟರ್ನ. ಸೊ 1010. ಸೊ 1010 ಬಂದ್ಬಿಟ್ಟು ಮೈಸೂರಿಗೆ ಮಾಡಿದೆ. ಓಕೆ. ಸೊ 1020 ತೊಗೊಳ್ತೀವಿ. 20. ಸೊ 20 ಬಂದ್ಬಿಟ್ಟು ತುಮಕೂರು ಮಾಡಿದ್ದೀನಿ. ಓಕೆ. ಸೊ ನಾನು ಇವಾಗ 21 ತೊಗೊಂಡಿದ್ದೀನಿ. ಸೊ ತುಮಕೂರು ಅಂಡಲ್ಲಿ ಬರೋದನ್ನೇ ತೊಗೊಂಡು ಫಾರ್ ಎಕ್ಸಾಂಪಲ್ ಇವಾಗ ತುಮಕೂರಲ್ಲಿ ಯಾರು ಬರುತ್ತೆ, ಮಧುಗಿರಿ ಬರುತ್ತೆ ಅಲ್ವಾ. ಸೊ ಮಧುಗಿರಿ ಬರುತ್ತೆ. ಬ್ರ್ಯಾಂಚ್ ಫಾರ್ ಎಕ್ಸಾಂಪಲ್ ತೊಗೊಳ್ತೀನಿ ಅಷ್ಟೇ ನನಗೆ. ಸೊ ಯಾವುದೋ ಒಂದು ಕೊಡಿ ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಇದು ಬಂದ್ಬಿಟ್ಟು ನಿಮಗೆ ಹೈರಾರ್ಕಿ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ತುಮಕೂರು ಸೆಲೆಕ್ಟ್ ಮಾಡಿ. ಓಕೆ. ಪ್ರಾಫಿಟ್ ಸೆಂಟರ್ will be 1020. ಸೊ ಇದ್ರದ್ದು ಡೇಟ್ ಚೇಂಜ್ ಮಾಡಬೇಕು ಇವಾಗ. ಓಕೆ. ಸೊ ಡೇಟ್ ಎರಡು ತೋರಿಸ್ತಾ ಇದೆ. ಸೊ ಅದನ್ನು ಡೇಟ್ ಚೇಂಜ್ ಮಾಡ್ಕೊ. ಸೊ ನೆಕ್ಸ್ಟ್ ಗೋ ಬ್ಯಾಕ್ 1020 ಚೇಂಜ್ ವ್ಯಾಲಿಡಿಟಿ ಡೇಟ್ ಟು this one. So activate. Okay. So now you can click on enter, save it. Okay. Someone trying to join, I think. Oh, 1 second. ಓಕೆ. ಸೊ ಈ ಥರ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ನೀವು ಹೈರಾರ್ಕಿಗೆ ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ಹೈರಾರ್ಕಿ ಅಂಡರಲ್ಲಿ ಸೊ ಯಾವ್ಯಾವುದು ಕಾಸ್ಟ್ ಸೆಂಟರ್ಸ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅಂಡರಲ್ಲಿ ಎಷ್ಟು ಕ್ರಿಯೇಟ್ ಆಗಿದೆ, ಮೈಸೂರು ಅಂಡಲ್ಲಿ ಮಾಡಿಲ್ಲ, ನಾನು ತುಮಕೂರು ಅಂಡಲ್ಲಿ ಒಂದು ಮಾಡಿದ್ದೀವಿ. ಓಕೆ. ಸೊ ಈ ಥರ ಸೊ ಹೈರಾರ್ಕೀಸ್ ಅಂಡರಲ್ಲಿ ನೀವು ಕ್ರಿಯೇಟ್ ಮಾಡಬೇಕು. ಸೊ ನಾನು ಇವಾಗ ಎಕ್ಸಾಂಪಲ್ಗೆ ಲೈಕ್ 1 or 2 ತೋರಿಸ್ತಿರ್ತೀನಿ, ಬಟ್ ನೀವು ಮಾಡ್ಕೊಳ್ಳಿ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಸೊ 5 6 10 ಅನ್ನೋದಕ್ಕೆ ಸೊ ಆ ಥರ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ. ಓಕೆ. ಸೊ ಇವಾಗ ಕಾಸ್ಟ್ ಸೆಂಟರ್ಸ್ ಕ್ರಿಯೇಟ್ ಮಾಡೋದು ಆಯಿತು. ಕಾಸ್ಟ್ ಸೆಂಟರ್ದು ಕವರ್ ಆಯ್ತಲ್ವಾ. ಅಭಿಷೇಕ್, ಒನ್ ಟೈಮ್ ನನಗೆ ಕಂಪ್ನಿ ಕೋಡ್, ಕಾಸ್ಟ್ ಸೆಂಟರ್, ಪ್ರಾಫಿಟ್ ಸೆಂಟರ್ ಹೇಗೆ ರಿಲೇಟೆಡ್ ಅಂತ ಹೇಳ್ತೀರಾ? ಓಕೆ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಮತ್ತೆ ಹೇಳ್ತೀನಿ. ಸೊ ಏನಂದರೆ ಇವಾಗ ಕಂಪನಿ ಕೋಡ್ ಬಂದ್ಬಿಟ್ಟು ಸೊ ನಿಮ್ದು ಡಿಫ್ರೆಂಟ್ ಕಂಪನೀಸ್ ಇರುತ್ತಲ್ವಾ. ಸೊ ಒಂದು ಗ್ರೂಪ್ ಆಫ್ ಕಂಪನಿ ಅಂಡರಲ್ಲಿ ಸೊ ಡಿಫ್ರೆಂಟ್ ಕಂಪನೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ ಟಾಟಾ ಅಂಡರಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇರುತ್ತೆ. ಸೊ ಮಲ್ಟಿಪಲ್ ಕಂಪನೀಸ್ ಕೂಡ ಇದೆ ಟಾಟಾ ಅಂಡರಲ್ಲಿ. ಟಾಟಾ ಗ್ರೂಪ್ ಆಫ್ ಕಂಪನಿ ಅಂಡರಲ್ಲಿ TCS ಇದೆ, ಟಾಟಾ ಮೋಟರ್ಸ್ ಇದೆ, ಟಾಟಾ ಸೋಲಾರ್ಸ್ ಇದೆ. ಈ ಥರ ತುಂಬ ಕಂಪನೀಸ್ ಇದೆ. ಸೊ ಆ ಕಂಪನಿಲಿ ಸೊ ಇವಾಗ ಕಂಪನಿ ವೈಸ್ ಕೋಡ್ ಕ್ರಿಯೇಟ್ ಮಾಡೋದಾದ್ರೆ ಒಂದೊಂದು ಕಂಪನಿ ಕೋಡ್ ಕ್ರಿಯೇಟ್ ಮಾಡ್ತಾರೆ. ಓಕೆ. ಬಟ್ ಪರ್ಟಿಕ್ಯುಲರ್ ಆಗಿ ಒಂದೇ ಕಂಪನಿ ಅಂಡರಲ್ಲಿ ಸೊ ಇಫ್ ದೇ ವಾಂಟ್ ಟು ಕ್ರಿಯೇಟ್ ಮಲ್ಟಿಪಲ್ ಕಂಪನಿ ಕೋಡ್ ದೇ ಕ್ಯಾನ್ ಕ್ರಿಯೇಟ್. ಬಿಕಾಸ್ ಅವರು ಇವಾಗ ಇಂಡಿಯಾದಲ್ಲಿ ಟಾಟಾ ಎಲೆಕ್ಟ್ರಿಕಲ್ಗೆ ನಾವು ಕಂಪ್ಲೀಟ್ಲಿ ಏನು ಕಾನ್ಫಿಗರೇಷನ್ಸ್ ಮಾಡ್ತಾ ಇದೀವಿ ಇದೆಲ್ಲ ಇಂಡಿಯಾನಲ್ಲಿ ಮಾಡ್ತಿದ್ದೀವಿ ಅಲ್ವಾ. ಸೊ ಇಫ್ ದೇ ವಾಂಟ್ ಟು ಡೂ ದ ಕಾನ್ಫಿಗರೇಷನ್ಸ್ ಫಾರ್ ಅನದರ್ ಕಂಟ್ರಿ, ಬೇರೆ ಕಂಟ್ರಿಲಿ ಕೂಡ ಅವರು ಸೇಮ್ ಟಾಟಾ ಎಲೆಕ್ಟ್ರಿಕಲ್ಸ್ಗೆ ಮಾಡಬೇಕು ಅಂದಾಗ ಸೊ ಅವ್ರ ಕಂಪನಿ ಕೋಡ್ನ ಬೇರೆ ಮಾಡ್ಕೋಬೋದು ಅದಕ್ಕೆ. ಸೊ ಆ ಕಂಟ್ರಿ ಸ್ಪೆಸಿಫಿಕ್ ಏನೇನು ಬೇಕೋ ಎಲ್ಲ ಚೇಂಜಸ್ ಮಾಡಿಕೊಂಡು ಸೊ ಆ ಕಂಟ್ರಿಗೆ ಸಪ್ರೇಟ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದು ಕಂಪನಿ ಕೋಡ್. ಸೊ ನಿಮಗೆ ಕಂಪನಿ ಕೋಡ್ ಅಂತ ಗೊತ್ತಲ್ಲ. ಸೊ ಇಟ್ ಇಸ್ ಎ ಸೊ ಲೀಗಲ್ ಎಂಟಿಟಿ, ನಿಮಗೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಲೀಗಲ್ ಎಂಟಿಟಿಲಿ ಸೊ ನಿಮ್ಗೆ ಯಾವ ಥರ ಕಂಪನಿ ಕೋಡ್ ವೈಸ್ ಸೆಗ್ರಿಗೇಷನ್ ಮಾಡ್ಕೋಬೇಕು ಅಂತ ಸೊ ಕಂಪನಿ ಪ್ರಾಜೆಕ್ಟ್ ಆ್ಯಂಡ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ ನಾವು ಅದು ಸೆಗ್ರಿಗೇಷನ್ಸ್ನ ಮಾಡ್ತೀವಿ. ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ಸ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ಸ್ಗೆ ಆ ಕಂಪನಿ ಕೋಡಲ್ಲಿ ಸೊ ನಿಮಗೆ ಡಿಫ್ರೆಂಟು ಏನಾದರೂ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಸೊ ಅದನ್ನ ಯಾವ ಥರ ಟ್ರ್ಯಾಕ್ ಮಾಡ್ತೀರಾ, ಲೈಕ್ ಡಿಫ್ರೆಂಟ್ ಬಿಸ್ನೆಸ್ ಯೂನಿಟ್ ಆಗಿರ್ಬೋದು ಅಥವಾ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್ ಅಂದರೆ ಒಂದು ಪ್ಲಾಂಟಿಂದ ಇನ್ನೊಂದು ಪ್ಲಾಂಟ್ಗೆ ಅಥವಾ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ಏನಾದರೂ ಮೂವ್ಮೆಂಟ್ ಮಾಡಿದಾಗ ಸೊ ಇದೆಲ್ಲನೂ ಟ್ರ್ಯಾಕ್ ಮಾಡಬೇಕಲ್ವಾ, ಮನಿ ಟ್ರಾನ್ಸ್ಫರ್ ಮಾಡಿದಾಗ. ಸೊ ಎಲ್ಲ ಆಮೇಲೆ ಮೋರೋವರ್ ನಿಮಗೆ ಆ ಕಂಪನಿಲಿ ಎಷ್ಟು ರೆವಿನ್ಯೂ ಜನರೇಟ್ ಆಗಿದೆ ಅಥವಾ ಆ ಕಂಪನಿಗೆ ಎಷ್ಟು ಕಾಸ್ಟ್ ಬುಕ್ ಆಗಿದೆ ಸೊ ಇದನ್ನೆಲ್ಲ ಟ್ರ್ಯಾಕ್ ಮಾಡಬೇಕು
ಓಕೆ. ಸೊ ಇದಕ್ಕೆಲ್ಲ ನೀವು ಒಂದು ಲೆವೆಲ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಡಿವಿಷನ್ ಲೆವೆಲಲ್ಲಿ ಬೇಕು, ಅಥವಾ ಬ್ರಾಂಚ್ ಲೆವೆಲ್ ಬೇಕು, ಅಥವಾ ಬಿಸ್ನೆಸ್ ಯೂನಿಟ್ಸ್ ಲೆವೆಲಲ್ಲಿ ಬೇಕು, ಬಿಸ್ನೆಸ್ ಏರಿಯಾ ಲೆವೆಲ್ ಬೇಕು ಅಂದಾಗ ಸೊ ಡಿಫ್ರೆಂಟ್ ಲೆವೆಲ್ ಆಫ್ ರಿಪೋರ್ಟ್ಸ್ ಜನರೇಟ್ ಮಾಡೋದಕ್ಕೋಸ್ಕರ ಇವು ಪ್ರಾಫಿಟ್ ಸೆಂಟರ್ಸು, ಕಾಸ್ಟ್ ಸೆಂಟರ್ಸು, ಬಿಸ್ನೆಸ್ ಏರಿಯಾಸು, ಸೆಗ್ಮೆಂಟ್ಸು, ಫಂಕ್ಷನಲ್ ಏರಿಯಾಸು, ಈ ಥರ ಡಿಫ್ರೆಂಟ್ ಆಬ್ಜೆಕ್ಟ್ಸ್ನ ನಾವು ಯೂಸ್ ಮಾಡ್ಕೊತೀವಿ ಅಷ್ಟೇ SAP ಸಿಸ್ಟಮಲ್ಲಿ. ಓಕೆ. ಪ್ರಾಫಿಟ್ ಸೆಂಟರ್ ಮತ್ತು ಕಾಸ್ಟ್ ಸೆಂಟರ್ ಹೇಗಿದೆ? ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಬಂದ್ಬಿಟ್ಟು ನಿಮಗೆ ಕಾಸ್ಟ್ ಸೆಂಟರ್ನ ನಾವು ನಾರ್ಮಲ್ ಆಗಿ ಕಾಸ್ಟ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ. ಸೊ ಅಂದರೆ ನೀವು ಪರ್ಟಿಕ್ಯುಲರ್ ಆ ಕಾಸ್ಟ್ ಸೆಂಟರ್ ಅಂಡರಲ್ಲಿ ನಾನಿವಾಗ ಫಾರ್ ಎಕ್ಸಾಂಪಲ್ ನಾನೇ ಮಾಡಿದ್ದೀನಿ ಟಾಟಾ ಎಲೆಕ್ಟ್ರಿಕಲ್ಸ್ಗೆ. ಇವಾಗ ನಾನು ಮ್ಯಾಜೆಸ್ಟಿಕ್, ಯಶವಂತಪುರ, ಬ್ಯಾಂಗ್ಳೂರು, ಮಲ್ಲೇಶ್ವರಂ ಅಂತ ಸೊ ಸಮ್ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ. ಫಾರ್ ಎಕ್ಸಾಂಪಲ್ ಅದು ಬ್ರಾಂಚ್ ಅಂದ್ಕೊಳ್ಳಿ. ಸೊ ಇವಾಗ ಆ ಥರ ಬ್ರಾಂಚಸ್ ಇದ್ದಾಗ ಆ ಬ್ರಾಂಚಸ್ಗೆ ಎಷ್ಟು ಕಾಸ್ಟ್ ಬುಕ್ ಮಾಡಿದ್ದೀರಾ ಅಂತ ಟ್ರ್ಯಾಕ್ ಮಾಡಬೇಕು ಅಂದರೆ ಸೊ ನೀವು ಹೆಂಗೆ ಟ್ರ್ಯಾಕ್ ಮಾಡ್ತೀರಾ? ಸೊ ಅದಕ್ಕೆ ಕಾಸ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಿದ್ರೆ ನೀವು ಯಾವಾಗ ಪೋಸ್ಟಿಂಗ್ ಮಾಡ್ತೀರಾ, ಸೊ ಪರ್ಟಿಕ್ಯುಲರ್ ಆಗಿ ನೀವು ಮಲ್ಲೇಶ್ವರಂಗೆ ಏನೋ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ. ಸೊ ಮಲ್ಲೇಶ್ವರಂ ಬ್ರಾಂಚ್ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಆ ಕಾಸ್ಟ್ ಸೆಂಟರ್ನ ಯೂಸ್ ಮಾಡ್ತೀರಾ. ಸೊ ಆ ಕಾಸ್ಟ್ ಸೆಂಟರ್ನ ಯೂಸ್ ಮಾಡಿದಾಗ ಸೊ ಅದು ಆ ಕಾಸ್ಟ್ ಸೆಂಟರ್ ಅಂಡರಲ್ಲೇ ಬುಕ್ ಆಗಿರುತ್ತೆ. ಈಸಿಯಾಗಿ ನಿಮಗೆ ರಿಪೋರ್ಟ್ ಜನರೇಟ್ ಮಾಡಿದಾಗ ಓಕೆ ಇದು ಈ ಅಮೌಂಟ್ ಬಂದ್ಬಿಟ್ಟು ಈ ಕಾಸ್ಟ್ ಸೆಂಟರ್ಗೆ ಬುಕ್ ಮಾಡಿರೋಂಥ ಕಾಸ್ಟ್ ಅಂತ ಗೊತ್ತಾಗುತ್ತೆ. ಓಕೆ. ಸೊ ಪ್ರಾಫಿಟ್ ಸೆಂಟರ್ ಬಂದ್ಬಿಟ್ಟು ಸೇಮ್ ಅದೇ ಥರನೇ ಆ ಪರ್ಟಿಕ್ಯುಲರ್ ಡಿವಿಷನ್ ಅಥವಾ ಏನು ಹೈಯರ್ ಲೆವೆಲ್ ಬ್ರಾಂಚ್ ಅದು ಬಿಸ್ನೆಸ್ ಏರಿಯಾ ವಾಟೆವರ್ ಏನಿರುತ್ತೋ ಸೊ ಆ ಲೆವೆಲ್ ರಿಪೋರ್ಟ್ ಜನರೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಕಾಸ್ಟ್ ಸೆಂಟರ್ಸ್ನ ರೆವಿನ್ಯೂ ಪೋಸ್ಟಿಂಗ್ಸ್ಗೂ ಅಲೋ ಮಾಡ್ಕೋಬಹುದು ಬೇಕು ಅಂದರೆ. ಸೊ ದರ್ ಇಸ್ ಅನ್ ಆಪ್ಷನ್. ಸೊ ಅದನ್ನು ನೀವು ರೆವಿನ್ಯೂ ಪೋಸ್ಟಿಂಗ್ಸ್ಗೆ ಅಲೋ ಮಾಡಬೇಕು ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಎನೇಬಲ್ ಮಾಡಬೇಕು ಅಷ್ಟೇ. ಸೊ ಅದು ಯಾವಾಗಲೂ ಡಿಸೇಬಲ್ ಇರುತ್ತೆ ಸೊ ರೆವಿನ್ಯೂ ಪೋಸ್ಟಿಂಗ್ಗೆ. ಬಿಕಾಸ್ ಏನಕ್ಕೆ ಅಂದರೆ ಆ್ಯಸ್ ಪರ್ ದ SAP ಸ್ಟ್ಯಾಂಡರ್ಡಲ್ಲಿ ಕಾಸ್ಟ್ ಸೆಂಟರ್ಸ್ನ ಆಲ್ಮೋಸ್ಟ್ ಕಾಸ್ಟ್ನ ಬುಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಜನರಲ್. ಓಕೆ. ಸೊ ಇಂಟರ್ನಲ್ಲಿ ನೀವು ಬೇರೆ ಏನಾದರೂ ಪರ್ಪಸ್ಗೆ ಲೈಕ್ ಇಂಟರ್ನಲ್ ಕಾಸ್ಟ್ ಬುಕ್ಕಿಂಗ್ ಆ ಥರ ಏನಾದ್ರು ಮಾಡ್ತಾ ಇದೀವಿ ಅಂದರೆ ಸೊ ರೆವಿನ್ಯೂ ಅಥವಾ ಸಮಥಿಂಗ್, ಸೊ ಅವಾಗ ನೀವೇನು ಮಾಡಬೇಕು, ಸೊ ಸಪ್ರೇಟಾಗಿ ಅದನ್ನ ರೆವಿನ್ಯೂ ಪೋಸ್ಟಿಂಗ್ಸ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಓಕೆ. ಸೊ ರೆವಿನ್ಯೂ ಪೋಸ್ಟಿಂಗ್ಸ್ನ ಆ್ಯಕ್ಟಿವೇಟ್ ಮಾಡಿದ್ರೆ ಇವಾಗ ಈಸಿ ಆಗುತ್ತೆ. ಓಕೆ. ಓಕೆ ಫೈನ್. ಸೊ ದೆನ್ ಸೊ 1010 ಅಂತ ಮಾಡಿದೆ, 1020 ಅಂತ ಕ್ರಿಯೇಟ್ ಮಾಡಿದ್ದೀನಿ, 30 1021 ಅಂತ ಮಾಡಿದೆ ಸರ್. ಸೊ ನೀವು ಮೇಂಟೈನ್ ಮಾಡ್ಬೇಕಾದ್ರೆ ನೀವೇನು ಮಾಡಿ ಗೊತ್ತಾ, ಕೋಡ್ ಜೊತೆ ನೇಮು ಮೇಂಟೈನ್ ಮಾಡ್ಕೊಳ್ಳಿ. ಓಕೆ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಕೋಡ್ ಹಾಕೊಂಡಿದ್ದೀನಿ, ಕೋಡ್ ಜೊತೆ ನೇಮ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನಕ್ಕೆ ಇದನ್ನು ಬಿಸ್ನೆಸ್ ಸಿನಾರಿಯೋಸು ಈ ಥರ ನೇಮು ಎಲ್ಲ ಕಂಪ್ಲೀಟ್ ಬ್ರ್ಯಾಂಚ್ ಎಲ್ಲ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನಿಮಗೆ ಬ್ಯಾಕ್ ಎಂಡಲ್ಲಿ ಬಿಸ್ನೆಸ್ ಸಿನಾರಿಯೋಸ್ ಗೊತ್ತಾಗಬೇಕು. ಓಕೆ. ಸೊ ಮೇಯ್ನ್ ಅದೇ ಅಲ್ವಾ. ಸೊ ಇವಾಗ ನೀವು ಡೌಟ್ ಕೇಳಿದ್ರಿ ಕಾಸ್ಟ್ ಸೆಂಟರ್ಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ. ಸೊ ಕಾಸ್ಟ್ ಸೆಂಟರ್ಸು ಎಲ್ಲ ಯಾವ ಥರ ಕಾನ್ಫಿಗರೇಷನ್ ಮಾಡಬೇಕು ಅದೆಲ್ಲ ಓಕೆ ಫೈನ್, ಬಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಬ್ಯಾಕ್ ಎಂಡಲ್ಲಿ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರನೇ ಬಿಸ್ನೆಸ್ ಸಿನಾರಿಯೋಸ್ನ ನಾನು ಯಾವಾಗ್ಲೂ ಸೊ ಯಾವ್ದಾರು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೈಕ್ ಯೂನಿಟ್ ಆಗಿರ್ಬೋದು, ಆರ್ಗ್ ಸ್ಟ್ರಕ್ಚರ್ದು, ಅಥವಾ ಬ್ರ್ಯಾಂಚಸ್ ಆಗಿರ್ಬೋದು, ಸೊ ಯಾವುದಾದ್ರೂ ನಮ್ಗೆ ಲೋಕಲ್ ಆಗಿ ಸೊ ಅರ್ಥ ಆಗೋ ಥರನೇ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಓಕೆ. ಸೊ ಇವಾಗ ಕಾಸ್ಟ್ ಸೆಂಟರ್ಸ್ ಆಯಿತು. ಆ್ಯಂಡ್ ನಾವು GL ಅಕೌಂಟಿಂಗ್ ಗ್ರೂಪ್ ಒಂದು ಮಾಡಬೇಕಲ್ವ. ಸೊ GL ಅಕೌಂಟಿಂಗ್ ಗ್ರೂಪ್ ಒಂದು ಮಾಡಿ ಆ್ಯಂಡ್ ಸೆಗ್ಮೆಂಟ್ ಕೂಡ ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ನಿಮಗೆ ಲೆಡ್ಜರ್ದು ಒಂದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಇವಾಗ ಲೆಡ್ಜರ್ ಸೆಟ್ಟಿಂಗ್ಸ್ ತೋರಿಸ್ತೀವಿ. ಐ ವಿಲ್ ಗೋ ಬ್ಯಾಕ್. ಸೊ ಇದೆಲ್ಲ ಆಯ್ತಲ್ವ, ಇದು ತೋರಿಸೋಣ. ಓಕೆ. ಸೊ SIMG. ಓಕೆ. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್. ಸೊ ಲೆಡ್ಜರ್. ಸೊ ಲೆಡ್ಜರ್. ಓಕೆ. ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಲೆಡ್ಜರ್ ಆ್ಯಂಡ್ ಕರೆನ್ಸಿ ಟೈಪ್ಸ್. ಓಕೆ. ಸೊ ಇಲ್ಲಿ ನಿಮಗೆ ಲೆಡ್ಜರ್ ಗ್ರೂಪ್ಸ್ನ ಮತ್ತು ಕರೆನ್ಸಿ ಟೈಪ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ನಿಮಗೆ ಯಾವ ಲೆಡ್ಜರ್ ಬೇಕು, ಲೀಡಿಂಗ್ ಲೆಡ್ಜರು, ನಾನ್ ಲೀಡಿಂಗ್ ಲೆಡ್ಜರು, ಈಗ ನಾನು ಹೇಳಿದ್ನಲ್ವಾ. ಸೊ ಅವಾಗ ನೀವು ಲೀಡಿಂಗ್ ಲೆಡ್ಜರ್ಗೆ ಯಾವುದು, ನಾನ್ ಲೀಡಿಂಗ್ ಲೆಡ್ಜರ್ಗೆ ಸೊ ಯಾವುದು ಯೂಸ್ ಮಾಡ್ಕೋಬೇಕು, ಸೊ ಅದನ್ನೆಲ್ಲ ಇಲ್ಲಿ ಆಕ್ಟಿವೇಷನ್ಸ್ ಮಾಡ್ತೀವಿ. ಓಕೆ. ಫಸ್ಟ್ ನಾವು ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಲೆಡ್ಜರ್ ಆ್ಯಂಡ್ ಕರೆನ್ಸಿ ಟೈಪ್ಸ್. ಸೊ ಇವಾಗ ಅದನ್ನ ಡಿಫೈನ್ ಮಾಡೋಣ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಇವಾಗ ನನಗೆ ಸ್ಟ್ಯಾಂಡರ್ಡ್ ಆಗಿ SAPಲಿ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಯಾವಾಗಲೂ 0 ಎಲ್ಲ ಇರುತ್ತೆ. ಓಕೆ. ಸೊ 0 ಬಂದ್ಬಿಟ್ಟು SAP ಸ್ಟ್ಯಾಂಡರ್ಡ್ ಲೀಡಿಂಗ್ ಲೆಡ್ಜರ್. ಓಕೆ. ಸೊ ನೀವು ಲೀಡಿಂಗ್ ಲೆಡ್ಜರ್ ಯೂಸ್ ಮಾಡಬೇಕಾದ್ರೆ ಸೊ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಹೊಸದಾಗೂ ಕ್ರಿಯೇಟ್ ಮಾಡ್ಕೋಬೋದು ಲೀಡಿಂಗ್ ಲೆಡ್ಜರ್ ಆ್ಯಂಡ್ ನಾನ್ ಲೀಡಿಂಗ್ ಲೆಡ್ಜರ್. ಬಟ್ ಸ್ಟ್ಯಾಂಡರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾರೆ. ಓಕೆ. ಸೊ ಏನಕ್ಕೆ ಅಂದರೆ
ಸೊ ಆಲ್ಮೋಸ್ಟ್ ನಿಮಗೆ ಝೀರೋ ಎಲ್ಲು ಸ್ಟ್ಯಾಂಡರ್ಡ್ ಆಗಿ ಸೆಟ್ಟಿಂಗ್ಸ್ ಎಲ್ಲ ಎಕ್ಸಿಸ್ಟ್ ಇದ್ದೇ ಇರುತ್ತೆ. ಸೊ ಏನು ಸಪ್ರೇಟ್ ಸೆಟ್ಟಿಂಗ್ಸ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಲೀಡಿಂಗ್ ಲೆಡ್ಜರ್. ಸೊ ಹಾಗಾಗ್ಬಿಟ್ಟು ಅದನ್ನೇ ಅಸೈನ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಝೀರೋ ಎಲ್ ಏನಿದೆ, ಸೊ ಝೀರೋ ಎಲ್ನೇ ಸೊ ಇದಕ್ಕೆ ನಿಮ್ಮದು ಅಸೈನ್ ಮಾಡ್ಕೋಬೋದು. ಸೊ ಇಲ್ಲೋದ್ರೆ ಕಂಪನಿ ಕೋಡ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತಲ್ವಾ, ಸೊ ಇಲ್ಲಿ ನೀವು ಆ ಕಂಪನಿ ಕೋಡ್ಗೆ ಅಸೈನ್ ಮಾಡ್ಕೋಬೋದು ಲೀಡಿಂಗ್ ಲೆಡ್ಜರ್. ಸೊ ನಿಮ್ಗೆ ಬೇಕು ಅಂದರೆ ಮಾತ್ರನೇ ಹೊಸ ಕ್ರಿಯೇಟ್ ಮಾಡ್ಕೊಡಿ. ಸುಮಾರು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಬೇರೆ ಯಾರು. ಓಕೆ, ಸೊ ಇವರೆಲ್ಲ ಏನು ಮಾಡಿರ್ತಾರೆ ಗೊತ್ತಾ, ಕ್ರಿಯೇಟ್ ಮಾಡಿರ್ತಾರೆ, ಸೊ ಎರರ್ ಬಂದ ತಕ್ಷಣ ಬಿಟ್ಟಾಕ್ಬಿಟ್ಟಿರ್ತಾರೆ. ಸೊ ಎಲ್ಲ ನಾನ್ ಲೀಡಿಂಗ್ ಲೆಡ್ಜರ್ ಮಾಡ್ಬಿಡ್ತಾರೆ ಇವಾಗ. ಓಕೆ, ಸೊ ಲೀಡಿಂಗ್ ಲೆಡ್ಜರ್ ಯಾರೂ ಮಾಡಿಲ್ಲ. ಓಕೆ, ನಾನ್ ಲೀಡಿಂಗ್ ಲೆಡ್ಜರ್ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಬಟ್ ಲೀಡಿಂಗ್ ಲೆಡ್ಜರ್ನ ಸ್ಟ್ಯಾಂಡರ್ಡ್ ಯೂಸ್ ಮಾಡಿ ಆಲ್ಮೋಸ್ಟ್. ಓಕೆ, ಸೊ ಸ್ಟಿಲ್ ಏನಾದರೂ ನಿಮಗೆ ಕ್ರಿಯೇಟ್ ಮಾಡಲೇಬೇಕು ಅನ್ನೋಂಥ ಸಿಚುವೇಶನ್ ಬಂದರೆ ಮಾತ್ರನೇ ನೀವು ಲೀಡಿಂಗ್ ಲೆಡ್ಜರ್ನ ಸಪರೇಟ್ ಕ್ರಿಯೇಟ್ ಮಾಡಿ. ಬಿಕಾಸ್ ಒಂದು ಸಿಸ್ಟಮಲ್ಲಿ ಸೊ ಒಂದೇ ಲೀಡಿಂಗ್ ಲೆಡ್ಜರ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಮಲ್ಟಿಪಲ್ ಲೀಡಿಂಗ್ ಲೆಡ್ಜರ್ನ ಮಾಡೋದಕ್ಕಾಗೋದಿಲ್ಲ. ಇದನ್ನು ತಲೆಯಿಟ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟು, ಸೊ ಇವಾಗ ಲೀಡಿಂಗ್ ಲೆಡ್ಜರ್ಗೆ ನಾನು ಕಂಪನಿ ಕೋಡ್ನ ಅಸೈನ್ ಮಾಡಬೇಕು. ಓಕೆ, ಸೊ ನಾನಿವಾಗ ಸಪ್ರೇಟ್ ಮೇಂಟೈನ್ ಮಾಡ್ತಿಲ್ಲ, ಇದಕ್ಕೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಂಟರ್. ಸೊ ಇಲ್ಲಿ ಕಂಪನಿ ಕೋಡ್ ಯಾವುದು, ನಿಮ್ಮ ಕಂಪನಿ ಕೋಡ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಕಂಪನಿ ಕೋಡು TAT ಇದೆಯಾ ಅಲ್ಲಿ ನೋಡೋಣ. ಸೊ ಇಲ್ಲಿ TAT ಇದೆ. ಸೊ ಹೆಂಗೆ ಇದು ಪಿಕ್ ಆಗಿತ್ತು ಅಂದರೆ, ನಾವು ಕಂಪನಿ ಕೋಡ್ ಕ್ರಿಯೇಟ್ ಮಾಡಿದ್ದೀವಲ್ಲ, ವಾಟ್ ಎವರ್ ದ ಕಂಪನಿ ಕೋಡ್ ನಾವೆಲ್ಲ ಕಂಪನಿ ಕೋಡ್ ಕ್ರಿಯೇಟ್ ಮಾಡೋದು ಇಲ್ಲಿ ಬಂದಿರುತ್ತೆ. ಓಕೆ, ಸೊ ಇವಾಗ ನಾವು ಅದನ್ನ ಅಸೈನ್ ಮಾಡಬೇಕಷ್ಟೇ. ಓಕೆ, ಸೊ ಇವಾಗ ಕಂಪನಿ ಕೋಡ್ಗೆ ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಥರ ಅಸೈನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದರೆ ನಿಮಗೆ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಆಲ್ರೆಡಿ ಅಸೈನ್ ಮಾಡಿದ್ವಿ ನಾವು ಕಂಪನಿ ಕೋಡ್ಗೆ, ಸೊ ತೊಗೊಂಡಿದೆ. ಸೊ ಫಿಸಿಕಲ್ ಇಯರ್ ವೇರಿಯಂಟು ಆಲ್ರೆಡಿ ಕಂಪನಿ ಕೋಡ್ಗೆ ಅಸೈನ್ ಮಾಡಿದ್ವಿ, ಅದು ತೊಗೊಂಡಿದೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ನ ನಾವೇನು ಅಸೈನ್ ಮಾಡಿಲ್ಲ, ಸೊ ಅದಕ್ಕೆ ಬ್ಲ್ಯಾಂಕ್ ಇದೆ. ಸೊ ಬೇರೆ ನಾವು ಇನ್ನೇನೂ ಫಂಕ್ಷನಲ್ ಕರೆನ್ಸಿ ಅಥವಾ ಏನೂ ಅಸೈನ್ ಮಾಡಿಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಕಂಪನಿ ಕೋಡ್ ಕರೆನ್ಸಿ ಯಾವಾಗಲೂ 10 ಇರುತ್ತೆ, ಸೊ ಅದು 10 ಇದೆ. ಸೊ ನಿಮಗೆ IFRS ಇವಾಗ ಹೇಳಿದೆ ನಾನು, ಅಕೌಂಟಿಂಗ್ ಪ್ರಿನ್ಸಿಪಲ್ಗೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಮೇಂಟೈನ್ ಮಾಡಬೇಕು ಅಂತ. ಸೊ ನೀವೇನಾದರೂ ಸಪ್ರೇಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಕ್ರಿಯೇಟ್ ಮಾಡಿದ್ರೆ, ಓಕೆ, ಲೈಕ್ ಇಲ್ಲಿ ನೋಡಿ USAP ಅಂತ ಯಾರು ಕ್ರಿಯೇಟ್ ಮಾಡ್ಕೊಂಡು ಮೇಂಟೈನ್ ಮಾಡಿದ್ದಾರೆ, ನೀವೇನೋ ಸಪರೇಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ಇಲ್ಲಿ ಅದನ್ನು ಮೇಂಟೈನ್ ಮಾಡಿ. ಓಕೆ, ಸೊ ಇಲ್ಲ ಅಂದರೆ ನಿಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ನೀವು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ತೀರಾ ಅಂದರೆ ಯಾವ್ದು ಎಕ್ಸಿಸ್ಟಿಂಗ್ ಇದೆ ಸರ್ಚ್ ಮಾಡಿ, IFRS ಇದ್ದರೆ IFRS ತೊಗೊಳ್ಳಿ. ಸೊ ನಾವು ಆಲ್ಮೋಸ್ಟ್ IFRS ಫಾಲೋ ಮಾಡ್ತೀವಿ ಅಂತಂದರೆ IFRS ತೊಗೋಬೋದು. ಓಕೆ, ಸೊ IFRS ಇದೆಯಾ ನೋಡಿ, ಇಲ್ಲ ಅಂದರೆ IFRS ಅಂತಲೂ ಮೇಂಟೈನ್ ಮಾಡ್ಬೋದು. ಓಕೆ, IFRS ಇದೆ, ಸೊ ಇಂಟರ್ನ್ಯಾಷನಲ್ ಫೈನಾನ್ಸ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ನಿಮ್ಗೆ ಬೇರೆ ಯಾವ್ದಾದ್ರು ಬೇಕು ಅಂದರೆ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದನ್ನು ತೋರಿಸ್ತೀನಿ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಅದನ್ನು. ಓಕೆ, ಸೊ ಇವಾಗ ನಾನು IFRS ಅಸೈನ್ ಮಾಡ್ತೀನಿ. ಸೊ can we do more than two, like IFRS and USP on that? Yeah, you can do, but you cannot assign the same IFRS for the ledger. ಓಕೆ, ಸೊ ನಿಮಗೆ ಡಿಫ್ರೆಂಟ್ IFRS ಫಾಲೋ ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಲೆಡ್ಜರ್ನ ಮೇಂಟೈನ್ ಮಾಡಬೇಕು. ಸೊ ಒಂದು ಲೆಡ್ಜರ್ಗೆ ಒಂದೇ ಆಗುತ್ತೆ. ಸೊ ನೋಡಿ ಇಲ್ಲಿ ನೋಡಿ, ಒಂದು ಲೆಡ್ಜರ್ಗೆ ಒಂದೇ ಆಗುತ್ತೆ. Okay. ಸೊ ಇವಾಗ ನಾನು ಒಂದೇ ತೊಗೊಳ್ತೀನಿ. ಓಕೆ, ಸೊ ನೀವು ಮಲ್ಟಿಪಲ್ ಏನಾದರೂ ಅಸೈನ್ ಮಾಡಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ಅಸೈನ್, ಬಟ್ ಯು ಹ್ಯಾವ್ ಟು ಕ್ರಿಯೇಟ್ ಎ ನಾನ್ ಲೀಡಿಂಗ್ ಲೆಡ್ಜರ್ ಆ್ಯಂಡ್ ಯು ಹ್ಯಾವ್ ಟು ಅಸೈನ್. ಓಕೆ, ಸೊ ನೆಕ್ಸ್ಟ್ ಸೇಮ್. So can you help me out with this non-learning ledger and ಇದನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗತ್ತಾ? ಯಾ ಶೂರ್. ಸೊ ಇವಾಗ ಶೂರ್. ಸೊ ಇವಾಗ ಲೀಡಿಂಗ್ ಲೆಡ್ಜರ್ ಆ್ಯಂಡ್ ನಾನ್ ಲೀಡಿಂಗ್ ಲೆಡ್ಜರ್ ಕಾನ್ಸೆಪ್ಟ್ ಏನು ಅಂದರೆ, ಸೊ ಲೀಡಿಂಗ್ ಲೆಡ್ಜರ್ಗೆ ನಾವು ಎಂಟೈರ್ ಬಿಸ್ನೆಸ್ ಸಿನಾರಿಯಸ್ ಏನು ಮಾಡ್ತೀವಲ್ಲ, ಪೋಸ್ಟಿಂಗ್ಸ್ ಟ್ರಾನ್ಸಾಕ್ಷನ್ಸ್ನ, ಸೊ ಇಟ್ ವಿಲ್ ಬಿ ರೆಕಾರ್ಡ್ ಅಂಡರ್ ಲೀಡಿಂಗ್ ಲೆಡ್ಜರ್. ಸೊ ಟ್ರಾನ್ಸಾಕ್ಷನ್ಸ್ ಎಲ್ಲದೂ ಕೂಡ ನಿಮಗೆ ಸೊ ಲೀಡಿಂಗ್ ಲೆಡ್ಜರ್ ಅಂಡರಲ್ಲೇ ರೆಕಾರ್ಡ್ ಆಗುತ್ತೆ. ಓಕೆ, ಐ ಮೀನ್ ಪ್ರೈಮರಿ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಅದೇ SAP ಸ್ಟ್ಯಾಂಡರ್ಡ್ಸಲ್ಲಿ ನಾವು 0L ಅಂತ ಹೇಳೋದು ಸ್ಟ್ಯಾಂಡರ್ಡ್ಸಲ್ಲಿ. ಸೊ ಇಟ್ ಇಸ್ ಎ ಲೀಡಿಂಗ್ ಲೆಡ್ಜರ್. ಸೊ ನಾನ್ ಲೀಡಿಂಗ್ ಲೆಡ್ಜರ್ ಇಸ್ ಎ ಆಪ್ಷನಲ್, ಅದು ನಿಮಗೆ ಕ್ರಿಯೇಟ್ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ಈ ಲೀಡಿಂಗ್ ಲೆಡ್ಜರ್ ಇರಲೇಬೇಕು. ಸೊ ವಿತೌಟ್ ಲೀಡಿಂಗ್ ಲೆಡ್ಜರ್ ಯು ಕುಡ್ ನಾಟ್ ಏಬಲ್ ಟು ಜನರೇಟ್ ಎನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ದ ಸಿಸ್ಟಮ್. ಓಕೆ, ಸೊ ಅದಕ್ಕೆ ನಿಮಗೆ ಲೀಡಿಂಗ್ ಲೆಡ್ಜರ್ ಬೇಕೇ ಬೇಕು. ಸೊ ನಾನ್ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಆಪ್ಷನಲ್, ಯಾವಾಗ ನೀವು ಪ್ಯಾರಲಲ್ ಲೆಡ್ಜರ್ಸ್ ಲೈಕ್ ನೀವು ಹೇಳಿದ್ರಿ, ಸೊ ಡಿಫ್ರೆಂಟ್ IFRS ಯೂಸ್ ಮಾಡ್ಬೋದಾ ಅಂತ. ಓಕೆ, ಇಫ್ ಯು ವಾಂಟ್ ಟು ಯೂಸ್ ದ ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಸೊ ಅವಾಗ ನೀವು ಬೇರೆ ಏನಿರುತ್ತೆ, ಸೊ ನಾನ್ ಲೀಡಿಂಗ್ ಲೆಡ್ಜರ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಅದರ ಅಂಡರಲ್ಲಿ ನೀವು ಮೇಂಟೈನ್ ಮಾಡಿಕೊಂಡು ಸೊ ನೀವು ರಿಪೋರ್ಟ್ನ ಜನರೇಟ್ ಮಾಡ್ಕೋಬೋದು ಆಸ್ ಪರ್ ದಟ್ ಅಕೌಂಟಿಂಗ್ ಪೀರಿಯಡ್ಸ್, ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಮ್ಯಾಂಡೇಟರಿ ಬಂದ್ಬಿಟ್ಟು ನಿಮಗೆ 0L. Entries and all will be posted automatically, yeah? Entries will be posted, but the primary entries will be getting posted only to leading ledger. So report can be generated under non-leading ledger also. Okay. Okay, so report generations ಮಾತ್ರನೇ ಹೆಲ್ಪ್ ಆಗುತ್ತೆ non-leading ledger. Okay. You cannot post anything directly. Yeah. Okay. So next, this is the tier. It will take some time. ಓಕೆ, ಸೊ ನೆಕ್ಸ್ಟ್ ಇದ್ರ ಅಂಡರಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕೊಡೋಣ. ಸೊ ನಾವಿವಾಗ ಆಲ್ರೆಡಿ ಮೇಂಟೈನ್ ಮಾಡಿದ್ವಲ್ವಾ, ಸೊ ಈ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಐ ಮೀನ್ ಕ್ರಿಯೇಟ್ ಅಂತ ಮೇಂಟೈನ್ ಮಾಡಬೇಕು. ಓಕೆ, ಸೊ FORS.
ಓಕೆ, ಸೊ ಅದನ್ನೇ ಹಾಕ್ಬಿಟ್ಟು ಮೇಂಟೈನ್ ಮಾಡಿ ಎಂಟರ್ ಕ್ಲಿಕ್ ಮಾಡಿ. ಸೊ ದೆನ್ ಸೇವ್ ಇಟ್. It will take some time. Okay, save. So I will go back. ಸೊ ನಿಮಗಿಂದ ಎರರ್ ಬಂದರೆ ಇಲ್ಲಿ ರೆಡ್ ಕಲರಲ್ಲಿ ತೋರಿಸುತ್ತೆ. ಸೊ ರೆಡ್ಡಲ್ಲಿ ಬಂದರೆ ಎರರ್ ಅಂತ. ಓಕೆ, ಸೊ ಎಲ್ಲಲ್ಲಿ ಬಂದರೆ ವಾರ್ನಿಂಗ್ 549 ವಾರ್ನಿಂಗ್ ತೋರಿಸ್ತಾ ಇದೆ ಅಂದರೆ ಸೊ ಆಲ್ 549 ಬಿಲಾಂಗ್ಸ್ ಟು ಅಸ್. ಓಕೆ, ಸೊ ಬಿಕಾಸ್ ಮಲ್ಟಿಪಲ್ ಲೆಡ್ಜರ್ಸ್ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದೆಯಲ್ಲ, ಸೊ ಹಂಗಾಗಿ ಸೊ ಎಲ್ಲರಿಗೂ ಕನ್ಸಿಡರ್ ಆಗಿ ಬರುತ್ತೆ. ಓಕೆ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. ಸೊ ಏನಾದರೂ ಎರರ್ ಬಂದರೆ ಅವಾಗ ಖಂಡಿತ ರಿಸಾಲ್ವ್ ಮಾಡಲೇಬೇಕು. ಓಕೆ, ಸಾರಿ. ಓಕೆ, ಸೊ ಇವಾಗ ನಾವೇನು ಮಾಡಿದ್ವಿ, ಇದನ್ನ ಅಸೈನ್ ಲೈಕ್ IFRSನ ಅಸೈನ್ ಮಾಡಿದ್ವಿ. ಓಕೆ, ಸೊ ಇವಾಗ ನೀವೇನಾದರೂ ಸಪ್ರೇಟಾಗಿ ಕ್ರಿಯೇಟ್ ಮಾಡಬೇಕು ಲೆಡ್ಜರ್ ಗ್ರೂಪ್ನ, ಅಥವಾ ಏನಾದರೂ ನೀವು ಅದಕ್ಕೆ ಸಪ್ರೇಟ್ ಡಿಆಕ್ಟಿವೇಟ್ ಮಾಡ್ತೀರಾ ಆ ಲೆಡ್ಜರ್ನ ಅಂದರೆ ಸೊ ಇಲ್ಲಿ ಡಿಆಕ್ಟಿವೇಟ್ ಮಾಡ್ಕೋಬೋದು. ಸೊ ಲೆಡ್ಜರ್ ಗ್ರೂಪ್ನ ಡಿಫೈನ್ ಮಾಡ್ತೀನಿ ಅಂತಂದರೆ ಇಲ್ಲಿ ಡಿಫೈನ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಲೆಡ್ಜರ್ ಗ್ರೂಪ್ ನೀವು ಇಲ್ಲಿ ಡಿಫೈನ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೀವು ಎಂಟ್ರೀಸ್ ಕೊಟ್ಬಿಟ್ಟು ನಿಮ್ಗೆ ಯಾವ ಲೆಡ್ಜರ್ ಗ್ರೂಪ್ ಬೇಕೋ ಆ ಲೆಡ್ಜರ್ ಗ್ರೂಪ್ನ ಡಿಫೈನ್ ಮಾಡ್ಬೋದು. ಸೊ 0 ಅಲ್ಲಿ ಬಂದ್ಬಿಟ್ಟು ಲೀಡಿಂಗ್ ಲೆಡ್ಜರ್, ಇದು ಸ್ಟ್ಯಾಂಡರ್ಡ್ ಲೆಡ್ಜರ್ ಇಲ್ಲಿದೆ. ಸೊ ಇದರ ಅಂಡರಲ್ಲಿ ನೀವು ಲೆಡ್ಜರ್ನ ಅಸೈನ್ಮೆಂಟ್ ಕೂಡ ಮಾಡ್ಬೋದು. ಓಕೆ, ಸೊ ಈ ಥರ ಸೊ ನೀವು ಕ್ರಿಯೇಟ್ ಮಾಡಂಗಿದ್ರೆ ಬೇರೆ, ಓಕೆ, ಅದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಆ್ಯಂಡ್ ನಂಬರ್ ರೇಂಜಸ್ ಇದರಲ್ಲಿ ಏನು ಬೇಕಿಲ್ಲ ನಮಗೆ. ಓಕೆ, ಆ್ಯಂಡ್ ಲೀಡಿಂಗ್ ಕೂಡ ಆಯಿತು. ಒನ್ ಕ್ವಶನ್ ಅಭಿಷೇಕ್. ಎಸ್ ಅಭಿಷೇಕ್, ಈ ಲೀಡಿಂಗ್ ಲೆಡ್ಜರು ನಾನ್ ಲೀಡಿಂಗ್ ಲೆಡ್ಜರು ಹೇಳಿದ್ರಲ್ವಾ, ಈ GL ಅಲ್ಲಿ ಇದನ್ನೇ ಏನಕ್ಕೆ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ SAP ಗೆ? ಯಾವುದು ಲೀಡಿಂಗ್ ಲೆಡ್ಜರ್? ಲೀಡಿಂಗ್ ಯಾ, ಇಟ್ ಇಸ್ ನಾಟ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ಲಿ SAP. ನೀವು ಯಾವುದೇ ಅಕೌಂಟಿಂಗ್ ಎಲ್ಲೋದ್ರೂ ನೀವು ಅಕೌಂಟಿಂಗ್ ಪ್ರಿನ್ಸಿಪಲ್ ಫಾಲೋ ಮಾಡಲೇಬೇಕಲ್ವಾ. ಸೊ ಲೆಡ್ಜರ್ಲಿ ನೀವು ಲೀಡಿಂಗ್ ಲೆಡ್ಜರ್ ನಾನ್ ಲೀಡಿಂಗ್ ಲೆಡ್ಜರ್ ಕಾನ್ಸೆಪ್ಟ್ ಏನಕ್ಕೆ SAP ಇದೆ ಅಂದರೆ, ಸೊ SAP ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ನೀವು ಮಲ್ಟಿಪಲ್ ಲೆಡ್ಜರ್ಸ್ನ ಯೂಸ್ ಮಾಡ್ಬೋದು, ಎಕ್ಸ್ಟೆನ್ಷನ್ ಲೆಡ್ಜರ್ ಆರ್ ನಾನ್ ಲೀಡಿಂಗ್ ಲೆಡ್ಜರ್ನ. ಬಟ್ ಯಾವಾಗ ನೀವು ಟ್ರಾನ್ಸಾಕ್ಷನ್ಸ್ನ ಪರ್ಟಿಕ್ಯುಲರ್ಲಿ ಪೋಸ್ಟ್ ಮಾಡ್ತೀರಾ ಸಿಸ್ಟಮಲ್ಲಿ, ಅವಾಗ ಲೀಡಿಂಗ್ ಲೆಡ್ಜರ್ನ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ಸೊ ಎಂಟೈರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಒಂದೇ ಲೆಡ್ಜರಲ್ಲಿ ಲೀಡಿಂಗ್ ಲೆಡ್ಜರಲ್ಲೇ ಕ್ರಿಯೇಟ್ ಆದರೆ ಸಿಸ್ಟಮಲ್ಲಿ ನಿಮಗೆ ಎಲ್ಲ ಟ್ರಾನ್ಸಾಕ್ಷನ್ಸ್ ವರ್ಕ್ ಆಗುತ್ತೆ. ಲೈಕ್ ಇವನ್ ಡಿಪ್ರಿಷಿಯೇಷನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಅದು ಲೀಡಿಂಗ್ ಲೆಡ್ಜರ್ ಆ ಥರನೇ ಮಾತ್ರನೇ ವರ್ಕ್ ಆಗೋದು. ಸೊ ಆ ಥರ ಒಂದು SAP ಬಂದ್ಬಿಟ್ಟು ಯುನಿಕ್ ಆಗಿ ಒಂದು ಇದನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಆ ಲೆಡ್ಜರಲ್ಲಿ ಮಾತ್ರನೇ ಅದು ಪೋಸ್ಟಿಂಗ್ಸ್ ಅಲೋ ಮಾಡೋದು ಸಿಸ್ಟಮಲ್ಲಿ. ಸೊ ಆ ಥರ. ಓಕೆ, ಇವಾಗ ಈ ಅಕೌಂಟಿಂಗ್ ಇದನ್ನ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಅಸೈನ್ ಮಾಡ್ತೇವಲ್ವಾ ಲೀಡಿಂಗ್ ಲೆಡ್ಜರ್ ಇದಕ್ಕೆ. ಸೊ ಈ ಇದರಲ್ಲಿ ಲೈಕ್ ಏನಾದ್ರೂ ಇವಾಗ ಈ ಪೋಸ್ಟಿಂಗ್ ಮಾಡಿದ್ರೆ ಇದಕ್ಕೆ ತಗೊಳಲ್ಲ, ಆ ರೀತಿಯಲ್ಲಿ ಏನಾದ್ರೂ ಡಿಫ್ರೆನ್ಸ್ ಏನಾದ್ರು ಇದೆನಾ ಎಕ್ಸ್ಟೆನ್ಷನ್ ಲೆಡ್ಜರ್? ಎಸ್, ಪೋಸ್ಟಿಂಗ್ ಮಾಡುವಾಗ ಅದನ್ನೇ ಹೇಳಿದ್ದು, ಪೋಸ್ಟಿಂಗ್ ಮಾಡುವಾಗ ಇಟ್ ವಿಲ್ ಬಿ ಪೋಸ್ಟ್ ಅಗೇನೆಸ್ಟ್ ಓನ್ಲಿ ಲೀಡಿಂಗ್ ಲೆಡ್ಜರ್. ಓಕೆ, ಸೊ ನಾನ್ ಲೀಡಿಂಗ್ ಲೆಡ್ಜರ್ ಅಗೇನೆಸ್ಟ್ ಪೋಸ್ಟ್ ಮಾಡೋದಕ್ಕಾಗಲ್ಲ ಟ್ರಾನ್ಸಾಕ್ಷನ್ಸ್, ಪ್ರೈಮರಿ ಟ್ರಾನ್ಸಾಕ್ಷನ್ಸ್ ಅದನ್ನೇ ಹೇಳಿದ್ದು ನಿಮಗೆ. ಸೊ ನೀವು ರಿಪೋರ್ಟ್ಸ್ ಎಲ್ಲ ಜನರೇಟ್ ಮಾಡಬೇಕಾದ್ರೆ ಮಾತ್ರ ನೀವು ನಾನ್ ಲೀಡಿಂಗ್ ಲೆಡ್ಜರ್ ಮುಖಾಂತರ ಕೂಡ ರಿಪೋರ್ಟ್ನ ಜನರೇಟ್ ಮಾಡ್ಬೋದು. ಓಕೆ, ಬಟ್ ಪೋಸ್ಟಿಂಗ್ಸ್ ಮಾಡೋದಕ್ಕಾಗಲ್ಲ. ಪೋಸ್ಟಿಂಗ್ಸ್ ಯಾವಾಗಲೂ ಬಂದ್ಬಿಟ್ಟು ಪ್ರೈಮರಿ ಲೆಡ್ಜರ್ ಅಂದರೆ ಯಾವುದು ಲೀಡಿಂಗ್ ಲೆಡ್ಜರ್ ಇರುತ್ತೋ ಸೊ ಆ ಲೀಡಿಂಗ್ ಲೆಡ್ಜರಲ್ಲೇ ಮಾಡಬೇಕು. ಓಕೆ, ಓಕೆ, ಸೊ ಬೇರೆ ಏನು ಡೌಟ್ಸ್ ಇದೆಯಾ ಅದರಲ್ಲಿ? So it will check. ಓಕೆ, ಸೊ ಇವಾಗ ಲೆಡ್ಜರ್ ಸೆಟ್ಟಿಂಗ್ಸ್ನ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಏನಾದರೂ ಎರರ್ ಬಂದ್ರೂ ಕೂಡ ಲೆಡ್ಜರ್ದು
ಅಲ್ಲಿ ಲೆಡ್ಜರ್ ಸೆಟ್ಟಿಂಗ್ಸ್ಗೆ ಹೋಗಿನೇ ಚೇಂಜಸ್ ಮಾಡ್ಕೋಬೇಕು. ಓಕೆ, ಸೊ ಎರರ್ ಬರುತ್ತೆ ಕೆಲವೊಂದ್ಸಲ ನೀವು ಮಾಡಿ ಇದನ್ನು ಪೋಸ್ಟಿಂಗ್ಸ್ ಎಲ್ಲ. ಸೊ ಅವಾಗ ಎರರ್ ಬರುತ್ತೆ, ಅವಾಗ ನಾವು ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೋಬೇಕು. ಸೊ ನೀವು ಪ್ರಾಪರಾಗಿ ಏನೋ ಮೇಂಟೈನ್ ಮಾಡಿಲ್ಲ ಅಂದರೆ ಮತ್ತೆ ಚೇಂಜಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಪ್ರಾಕ್ಟೀಸ್ ಅವರ್ ಆಗಿರೋದ್ರಿಂದ ಸೊ ನಿಮ್ಮ IFRSನ ಬೇರೆ ಯಾರು ಅಸೈನ್ ಮಾಡಿದ್ರೆ ಚೇಂಜ್ ಮಾಡಿದ್ರೆ ಸೊ ಅವಾಗ ಆಬ್ವಿಯಸ್ಲಿ ಎರರ್ ಬರುತ್ತೆ. ಅವಾಗ ನೋಡಿಕೊಂಡು ಒಂದೊಂದ್ಸಲ ಚೇಂಜಸ್ನ ಮಾಡ್ಕೋಬೇಕು. ಓಕೆ, ಸೊ ಎರರ್ ಬರಲ್ಲ ಅಂತಲ್ಲ, ಬರುತ್ತೆ. ಓಕೆ, ಸೊ ಅವಾಗೆಲ್ಲ ಚೇಂಜಸ್ನ ಮಾಡ್ಕೋಬೇಕು. So then ನಾವು ಡಾಕ್ಯುಮೆಂಟ್ ಟೈಪ್ ಮಾಡಿದ್ವಲ್ಲ, ಡಾಕ್ಯುಮೆಂಟ್ ಟೈಪ್ ಆ್ಯಂಡ್ ನಂಬರ್ ರೇಂಜಸ್. We have done only one document number range and Means only one range. document type we have done. Okay, but we have but I have explained the GL document type. posting ಗೆ easy ಆಗುತ್ತೆ. GL posting easy ಆಗುತ್ತೆ ಅಂದ್ಬಿಟ್ಟು one type ಮಾತ್ರ I guess I remember only one we have done ಅನ್ಸುತ್ತೆ. Right. You would have maintained the T code. ಸೊ ನಾಟ್ ಅನ್ ಇಶ್ಯೂ. ಸೊ ಇವಾಗ ಡಾಕ್ಯುಮೆಂಟ್ ಟೈಪ್ಸ್ ಬಂದ್ಬಿಟ್ಟು ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಲೈಕ್ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ಸ್ ಇದೆ, ಕಸ್ಟಮರ್ಗೆ, ವೆಂಡರ್ಗೆ, GLಗೆ ಅಂತ. ಸೊ ಅದು ಆಲ್ರೆಡಿ SAP ಸ್ಟ್ಯಾಂಡರ್ಡ್ಸಲ್ಲಿದೆ. ಸೊ ಅಸೆಟ್ ಅಕೌಂಟಿಂಗ್ಗೆ ಆ್ಯಂಡ್ ಕಸ್ಟಮರ್ಗೆ, ವೆಂಡರ್ಸ್ಗೆ ಆ್ಯಂಡ್ ಬ್ಯಾಂಕ್ ರಿಲೇಟೆಡ್ ಇದಕ್ಕೆಲ್ಲ ಆಲ್ರೆಡಿ SAP ಸ್ಟ್ಯಾಂಡರ್ಡ್ಸಲ್ಲಿದೆ. ಸ್ಟಿಲ್ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ ಅಂದರೆ ಮಾತ್ರ ಸೊ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳಿದ್ದೆ. ಕರೆಕ್ಟ್, ರೈಟ್? ಅದೇ ಅಲ್ಲ. ಸೊ ಇವಾಗ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಪೋಸ್ಟಿಂಗ್ ಕೀ ಕ್ರಿಯೇಟ್ ಮಾಡ್ಕೊತೀರಾ. ಅವಾಗ ಪೋಸ್ಟಿಂಗ್ ಕೀ ಕ್ರಿಯೇಟ್ ಮಾಡಿದಾಗ ಅವ್ರು ಡೆಫಿನೆಟ್ಲಿ ನೀವು ಅದಕ್ಕೆ ನಂಬರನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಆ ನಂಬರನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರನೇ ನಿಮಗೆ ವರ್ಕ್ ಆಗುತ್ತೆ. ಸೊ ಇಲ್ಲಾಂದರೆ ನಿಮಗೆ ಎರರ್ ಬರುತ್ತೆ. ಓಕೆ, ಬಿಕಾಸ್ ನಂಬರಿಂದ ಅಸೈನ್ ಮಾಡಿಲ್ಲ, ಕ್ರಿಯೇಟ್ ಮಾಡಿಲ್ಲ, ನೀವು ಮೇಂಟೈನ್ ಮಾಡಿಲ್ಲ ಅಂತ. ಓಕೆ, ಸೊ ಅದಕ್ಕೆ ಬಿ ಕೇರ್ಫುಲ್. ಸೊ ವೈಲ್ ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಟೈಪ್, ಸೊ ಪ್ಲೀಸ್ ಕ್ರಿಯೇಟ್ ಎ ನಂಬರ್ ರೈಟ್ ಆ್ಯಂಡ್ ಅಸೈನ್. ಓಕೆ, ಸೊ ಅದು ಬಿಟ್ಟರೆ ನಾವು ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ OBD4 ಅಲ್ಲಿ. ಸೊ ಇಲ್ಲಿ OBD4 ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಏನಕ್ಕೆ ಅಕೌಂಟಿಂಗ್ ಗ್ರೂಪ್ಸ್ ಅಂತಂದರೆ, ಇವಾಗ GL ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಸೊ ಅದಕ್ಕೆ ಗ್ರೂಪಿಂಗ್ಸ್ ಮಾಡಬೇಕು ನಾವು. ಓಕೆ, ಸೊ ಡಿಫ್ರೆಂಟ್ ಟೈಪ್ ಆಫ್ ಗ್ರೂಪಿಂಗ್ಸ್ ಇರುತ್ತೆ SAP. ಓಕೆ, ಸೊ ಅದಕ್ಕೋಸ್ಕರ ನಾವು ಅಕೌಂಟಿಂಗ್ ಗ್ರೂಪ್ಸ್ನ ಮೇಂಟೈನ್ ಮಾಡ್ತೀವಿ. ಅಂದರೆ ಯಾವುದು ಅಸೆಟ್ ಅಕೌಂಟಿಂಗ್, ಯಾವುದು ಲಯಬಿಲಿಟಿ, ಯಾವುದು ಎಕ್ಸ್ಪೆನ್ಸಸ್, ಯಾವುದು ಡಿಪ್ರಿಷಿಯೇಷನ್, ಯಾವುದು. ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟಿಂಗ್ ಗ್ರೂಪ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ನಮ್ಮದು ಚಾರ್ಟ್ ಆಫ್ ಅಕೌಂಟ್ ಯಾವುದು? TATನಾ? ಎಸ್, ಸೊ TAT. ಸೊ ಅಕೌಂಟಿಂಗ್ ಗ್ರೂಪ್ ನೆಕ್ಸ್ಟ್. ಸೊ ಇವಾಗ ಚಾರ್ಟ್ ಆಫ್ ಅಕೌಂಟ್ ಆದಮೇಲೆ ನೀವು ಅಕೌಂಟಿಂಗ್ ಗ್ರೂಪ್ ಏನು ಕ್ರಿಯೇಟ್ ಮಾಡ್ತೀರಾ, ಸೊ ಆ ಅಕೌಂಟಿಂಗ್ ಗ್ರೂಪ್ನ ಇಲ್ಲಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ನೀವು ಫಸ್ಟು ಲಯಬಿಲಿಟೀಸ್ ಕ್ರಿಯೇಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಲಯಬಿಲಿಟೀಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ನಾನು LIAB ಅಂತ ಹಾಕೊತೀನಿ. ಸೊ ಲಯಬಿಲಿಟಿ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲ ಅಂದರೆ ನೀವು ಬೇರೆ ಏನಾದರೂ ಇಂಡಿಕೇಟ್ ಕೂಡ ಹಾಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಟಾಟಾ ಎಲೆಕ್ಟ್ರಿಕ್ಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಸೊ ಟಾಟಾ ಎಲೆಕ್ಟ್ರಿಕ್ ಮಾಡ್ತೀರಲ್ಲ, ಸೊ ಲಯಬಿಲಿಟಿಗೆ ಈ ಥರ ಹಾಕೋ. ಓಕೆ, ಸೊ ಡಿಸ್ಕ್ರಿಪ್ಷನ್ ಮತ್ತೆ ಕಂಪ್ಲೀಟ್ ಹಾಕೋಬೇಕು. ಇದು ಕೂಡ 4 ಕ್ಯಾರೆಕ್ಟರ್ಸ್ವರೆಗೂ ಅಲ್ಲ ಮಾಡುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಇವಾಗ ಸೊ TAT. ಸೊ ಇದು ರೇಂಜ್ ಮೇಂಟೈನ್ ಮಾಡ್ಕೋಬೇಕು. ಸೊ ಅಕೌಂಟಿಂಗ್ ಗ್ರೂಪ್ ರೇಂಜ್. ಫಾರ್ ಎಕ್ಸಾಂಪಲ್ ನಾನು 6 ಡಿಜಿಟ್ ಹಾಕಿದ್ದೀನಿ ಅಂದರೆ 6 ತೊಗೊತೀನಿ. ಸೊ ಇಲ್ಲಿಂದ 10999. ಸೊ ನೆಕ್ಸ್ಟ್ ರೇಂಜ್ TATE rate of account. So current liabilities ತಗೊಂತೀವಿ. So current liabilities. So basically all these are like balance sheet things which we see on the balance sheet. Not only balance sheet, so we have to create which belongs to P&L as well. Because the grouping will be not only for the balance sheet, because grouping ಬಂದ್ಬಿಟ್ಟು ನಿಮಗೆ ಲೆಡ್ಜರ್ ಗ್ರೂಪಿಂಗ್ ಡಿಫ್ರೆಂಟ್
ಲೆವೆಲಲ್ಲಿ ಕೂಡ ಇರುತ್ತೆ. ಸೊ ಓನ್ಲಿ ಬ್ಯಾಲೆನ್ಸ್ ಶೀಟ್ಗೆ ಅಂತ ಅಲ್ಲ. ಓಕೆ, ಓಕೆ. ಸೊ ನೆಕ್ಸ್ಟು ಸೊ ಕರೆಂಟ್ ಲಯಬಿಲಿಟೀಸ್. ಸೊ ಇದಕ್ಕೆ ನಾನು ಇದರಲ್ಲೇ ಒಂದು ರೇಂಜ್ ತೊಗೋಬೋದು ಕರೆಂಟ್ ಲಯಬಿಲಿಟೀಸ್ಗೆ. ಅಲ್ಲಿ ಅಂದರೆ 2 series ತೊಗೊಬೋದು. ಇವಾಗ ಅಸೆಟ್ ಈ ಫ್ರಮ್ ಅಕೌಂಟ್ ಅಂಡ್ ಟು ಅಕೌಂಟ್ ಇರೋ ನಂಬರ್ಸ್, ದಟ್ ನಂಬರ್ ರೇಂಜ್ ಇಸ್ ಬೇಸ್ಡ್ ಆನ್ ನಂಬರ್ ಅಕೌಂಟ್ಸ್ ದಟ್ ವಿ ಕ್ಯಾನ್ ಕ್ರಿಯೇಟ್, ಅವ್ರು ಯಾವ ತರ ಸರ್ ಅದು? ಅದೇ ಓಕೆ. ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅಂತ. Sorry. ಸೊ ಬ್ಯಾಂಕ್ ಅಕೌಂಟ್ಸ್ಗೆ. ಸೊ ಇದಲ್ಲದೇನೂ ಸುಮಾರು ಬರುತ್ತೆ. ಸೊ ಅದು ನಾನು ರಿಕ್ವೈರ್ಮೆಂಟ್ ಇದ್ದಾಗ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಟೈಮ್ ಬೇಯಿಂಗ್ ಇವಾಗ ನಮ್ಗೆ ಏನು ಬೇಕು ಸೊ ಅದು ಮಾತ್ರ ಕ್ರಿಯೇಟ್ ಮಾಡಿ. ಓಕೆ, ಸೊ ಎಂಟರ್ ಸೇವ್. ಓಕೆ, ಸೊ ಇದು ರೇಂಜ್ ನನಗೆ ಬೇಕು ಅಂದರೆ ಕಾಪಿ ಮಾಡ್ಬೋದು. ಓಕೆ, ಸೊ ಬೇಸ್ಕಿನ್ ಕಾಪಿ ಪೇಸ್ಟ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಯಾವ್ದು ರೇಂಜ್ ಮೇಂಟೈನ್ ಮಾಡಿದ್ದೀವಿ ಅಂತ. ಸೊ ಇಲ್ಲಾಂದರೆ ಪ್ರತಿ ಸಾರಿನೂ ಸೊ ಓಪನ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. So we D4. ಓಕೆ, ಸೊ ಇವಾಗ ನಾನು ಟೈಮ್ ಬಿಂಗ್ ಎಷ್ಟು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಐ ವಿಲ್ ಸೆಟ್. ಸೊ ನೀವು ಮತ್ತೆ ಏನಾದರೂ ಅದರಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಸೊ OBD4 ಹೋಗಿ ಕ್ರಿಯೇಟ್ ಮಾಡಿ. ಓಕೆ, ಆ್ಯಂಡ್ ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್ ಟು ಕ್ರಿಯೇಟ್ ಎ GL coding group and the retain names account we have to create OBD3. So ಚಾರ್ಟ್ ಆಫ್ ಅಕೌಂಟ್ TAP. ಓಕೆ, ಸೊ ಇವಾಗ ನಾವಿಲ್ಲಿ ಒಂದು ರಿಟೈನ್ ಅರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಏನಕ್ಕೆ ನಾವು ಮೇಂಟೈನ್ ಮಾಡ್ತೀವಿ ರಿಟೈನ್ ಅರ್ನಿಂಗ್ಸ್ ಅಕೌಂಟು? ಐಡಿಯಾ ಇದೆ ಯಾರಿಗಾದ್ರೂ? ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅವರಿದ್ದರೆ ಗೊತ್ತಿರುತ್ತೆ.
to carry the profits for the next year? Like, ಎಸ್ ಸೊ ಕರೆಕ್ಟ್. ಸೊ ಇವಾಗ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಬಂದ್ಬಿಟ್ಟು ಸೊ ನೀವೇನಾದರೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಬ್ಯಾಲೆನ್ಸ್ನ ಫ್ರಮ್ ಒನ್ ಫಿಸ್ಕಲ್ ಇಯರ್ ಟು ಸೊ ಅನದರ್ ಫಿಸ್ಕಲ್ ಇಯರ್ ಅಂತಂದರೆ ಸೊ ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಮೇಂಟೈನ್ ಮಾಡಿದ್ರೇನೆ ಸೊ ನಿಮಗೆ ಜೇಲ್ ಕ್ರಿಯೇಷನ್ಸ್ಗೆ ಆ್ಯಂಡ್ ಪೋಸ್ಟಿಂಗ್ಸ್ಗೆ ಅಲೋ ಮಾಡುತ್ತೆ. ಸೊ ಇಲ್ಲಾಂದರೆ ಸೊ ಎರರ್ ಥ್ರೋ ಮಾಡುತ್ತೆ ಸಿಸ್ಟಮ್. ಓಕೆ, ಓಕೆ, ಒಂದು ರಿಟರ್ನ್ ಅರ್ನಿಂಗ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. ಟಿ ಕೊಡ್ಬಿಟ್ಟು ಹೋಗಿ 50. ಓಕೆ, ಸೊ ಇವಾಗ ನೀವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. ನಾವು ಇವಾಗ ಜಿ ಎಲ್ ಯಾವುದು ಕ್ರಿಯೇಟ್ ಮಾಡಿಲ್ಲ ಇನ್ನು, ಕರೆಕ್ಟ್. ಸೊ ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ಎ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್. ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ನಿಮಗೆ ಸೊ ಅಲೋನೇ ಮಾಡಲ್ಲ ಸಿಸ್ಟಮ್. ಓಕೆ, ಸೊ ಹಂಗಾಗಿ ನಾನು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ಗೆ ಒಂದು ಜಿ ಎಲ್ ಅಕೌಂಟ್ ನಂಬರ್ನ ಅಸೈನ್ ಮಾಡ್ತೀನಿ. ಸೊ ನಿಮಗೆ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಬಂದ್ಬಿಟ್ಟು ನಿಮಗೆ ಲಯಬಿಲಿಟಿ ಅಂಡರಲ್ಲಿ ಬರುತ್ತೆ. ಓಕೆ, ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ಸ್ ಅಲ್ಲ. ಸೊ ನಾನು ಇವಾಗ ಲಯಬಿಲಿಟಿ ಅಂಡರಲ್ಲಿ ಒಂದು ಕೋಡ್ ತೊಗೊಂಡು ಸೊ ಅದಕ್ಕೆ ಮೇಂಟೈನ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಟ್ ಬಿ ಸ್ಟಾರ್ಟ್ ವಿತ್ ದ ರೇಂಜ್ ಆಫ್ 1 lakh, ರೈಟ್. ಸೊ ನಾನು ಇವಾಗ 1 lakhಲ್ಲಿ 1 lakh ತೊಗೊತೀನಿ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ಗೆ. ಓಕೆ, ಸೊ ನಮಗೆ ಜಿ ಎಲ್ ಇಲ್ಲ, ಸೊ ಟೈಮ್ ಬಿಂಗ್ ಜಿ ಎಲ್ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಮೇಂಟೈನ್. ಓಕೆ, ಸೊ ಇದು ಬಂದ್ಬಿಟ್ಟು P&L ಸ್ಟೇಟ್ಮೆಂಟ್ದು ಟೈಪ್. ಓಕೆ, ಸೊ ಇದು ನಿಮಗೆ ಅಕೌಂಟ್ ಮಾಡಿಫಿಕೇಶನ್ ಟೈಪ್ ನೀವು ಸೊ ಇಲ್ಲಿ ಸಿಸ್ಟಮಲ್ಲಿ ನಿಮಗೆ ಯಾವುದು ಎಕ್ಸಿಸ್ಟಿಂಗ್ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಎಕ್ಸ್ ಅಂತ ಮೇಂಟೈನ್ ಮಾಡಿಬಿಟ್ಟು ಸೊ ನೀವು ಯಾವುದಾದ್ರೂ ಒಂದು ಜಿ ಎಲ್ ಅಕೌಂಟ್ ರೇಂಜ್ನ ಮೇಂಟೈನ್ ಮಾಡಬೇಕು. ಬಿಕಾಸ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಯಾವಾಗಲೂ ಲಯಬಿಲಿಟಿಲಿ ಬರುತ್ತೆ. ಸೊ ನಾನು ಲಯಬಿಲಿಟಿಲಿ ಒಂದು ರೇಂಜಲ್ಲಿ ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಯಾವ್ದು ಲಯಬಿಲಿಟಿ ರೇಂಜ್ ಮೇಂಟೈನ್ ಮಾಡ್ತೀರಾ ಸೊ ಆ ರೇಂಜ್ನ ಮೇಂಟೈನ್ ಮಾಡಿ. ಸೊ ಇದಾದಮೇಲೆ ನಾನು ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಈ ರೇಂಜ್ ಏನಿದೆ ಸೊ ಈ ರೇಂಜನ್ನು ನಾನು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಜಿ ಎಲ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಅಂಡ್ ಸೇವ್ ಇಟ್. ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಮೆನ್ಷನ್ ಮಾಡ್ಬೋದು. ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಏನಕ್ಕೆ ಅಂತ ಗೊತ್ತಾಯ್ತಲ್ಲ. ಸೊ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಸೊ ಒನ್ ಫಿಸ್ಕಲ್ ಇಯರ್ ಟು ಅನದರ್ ಫಿಸ್ಕಲ್ ಇಯರ್. ಓಕೆ, ಸೊ ನಾವು ಲೆಟ್ ಮಿ ಟ್ರೈ ಟು ಕ್ರಿಯೇಟ್ ಎ ಜಿ ಎಲ್ ಅಕೌಂಟ್. ಓಕೆ, ಸೊ ಇವಾಗ ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಆಲ್ಮೋಸ್ಟ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದೀನಿ. ಓಕೆ, ಸೊ ಇಫ್ ಎನಿಥಿಂಗ್ ಇಸ್ ದೇರ್ ಇಟ್ ವಿಲ್ ಥ್ರೋ ದನ್ ಆಟ್. ಓಕೆ, $00. ಸೊ ಎಂಟರ್. ಓಕೆ, ಸೊ ಇವಾಗ ಬಂದ್ಬಿಟ್ಟು ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ $00 ಹಾಕಿದ ತಕ್ಷಣ ಪ್ರೀವಿಯಸ್ಲಿ ಯಾರು ಓಪನ್ ಮಾಡಿರ್ತಾರೆ ಸೊ ಅವ್ರದ್ದು ಕಂಪನಿ ಕೋಡ್ ಇರುತ್ತೆ. ಸೊ ನಾವು ಏನು ಕ್ರಿಯೇಟ್ ಮಾಡಬೇಕಾದ್ರೆ ಚೇಂಜ್ ಮಾಡ್ಕೋಬೇಕಂದ್ರೆ ಓಕೆ ಈ ಕಂಪನಿ ಕೋಡ್ನ. ಸೊ ಯಾವ ಥರ ಚೇಂಜ್ ಮಾಡೋದು ಅಂದರೆ ಇಯರ್ ದೇರ್ ಇಸ್ ಅನ್ ಆಪ್ಷನ್ ಚೇಂಜ್ ಕಂಪನಿ ಕೋಡ್. ಓಕೆ, ಈ ಥರ ಐಕಾನ್ ಇದೆ. ಓಕೆ, ಸೊ ನಿಮಗೆ ಈ ಥರ ಐಕಾನ್ ಇಲ್ಲ ಅಂದರೆ ಸೊ ನೀವು ಮೇ ಬಿ ಥೀಮ್ ಬಂದ್ಬಿಟ್ಟು ನಿಮ್ಮದು SAP ನ್ಯೂ ವರ್ಷನ್ ಥೀಮ್ ಇದ್ದರೆ ಸೊ ಈ ಥರ ಐಕಾನ್ ಬರೋದಿಲ್ಲ. ನಿಮ್ಗೆ ಕಂಪ್ಲೀಟ್ಲಿ ಸ್ಕ್ರೀನ್ ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ, ಸೊ ಅವಾಗ ನಿಮಗೆ ಆಪ್ಷನ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಚೇಂಜ್ ಕಂಪನಿ ಕೋಡ್ ಏನಿದೆ ಐಕಾನ್ ಅಂತ. ಓಕೆ, ಸೊ ಕ್ಲಿಕ್ ಆನ್ ದ್ಯಾಟ್. ಸೊ ನಮ್ಮ ಕಂಪನಿ ಕೋಡ್ TATE. ರೈಟಾ. ಸೊ ಇವಾಗ ಸ್ಪೆಸಿಫೈ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಅಂತ ತೋರಿಸ್ತಾ ಇದೆ. ಸೊ ಆಲ್ರೆಡಿ ಎಕ್ಸಿಸ್ಟ್ ಇದೆ ಬಟ್ ಸ್ಟಿಲ್ ಎರರ್ ತೋರಿಸ್ತಾ ಇದೆ. ಏನಕ್ಕೆ ಇರ್ಬೋದು? ಓಕೆ, ಅಂಡರ್ಸ್ಟ್ಯಾಂಡ್. ಸೊ ಇವಾಗ ಏನಂದರೆ ನಾವು ಯಾವುದನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ಅದಕ್ಕೆ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಮಾತ್ರ ಮೇಂಟೈನ್ ಮಾಡೋಕ್ಕೆ ಕೇಳ್ತಾ ಇದೆ. ಸೊ ನಾನೇ ಮಾಡ್ತೀನಿ ಐ ವಿಲ್ ಕ್ಲಿಕ್ ಆನ್ ಕ್ರಿಯೇಟ್ ಫಸ್ಟ್. ಸೊ ಇವಾಗ ಇಲ್ಲಿ ನಾನು ನಮ್ಮ ರೇಂಜ್ ಏನು ಮೇಂಟೈನ್ ಮಾಡಿದ್ದು ಆ ರೇಂಜ್ ಹಾಕ್ತೀನಿ. ಐ ಮೀನ್ 1 lakh. ಸೊ ಕಂಪನಿ ಕೋಡ್ ಇವಾಗ TATE ಹಾಕ್ತೀನಿ. ಓಕೆ, ಸೊ ಎಂಟರ್. ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಓಕೆ, ಸೊ ಇವಾಗ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡಿಲ್ಲ ಅಂತ ನನಗೆ ಅಲ್ಲಿ ಯಾರು ತೋರಿಸ್ತು. ಓಕೆ, ಸೊ ಅದಕ್ಕೋಸ್ಕರ ನನಗೆ ಸೊ ಇಲ್ಲಿ ನಾನು ತೊಗೊಂಡಿದ್ದೆ ಕಂಪನಿ ಕೋಡ್ ತೊಗೊಳುತ್ತೆ ಬಟ್ ನನಗೆ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಯಾವುದೂ ಅಲೋ ಮಾಡೋದಿಲ್ಲ. ಓಕೆ, ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಅಸೈನ್ ಮಾಡಬೇಕು ಅಂತ. ಓಕೆ, ಸೊ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಡಿಫೈನ್ ಮಾಡಿದ್ವಾ ಇಲ್ವಾ ಅಂತ ನನಗೆ ನೆನಪಿಲ್ಲ. ಓಕೆ, ಸೊ ಬಟ್ ಅದನ್ನ ಚೆಕ್ ಮಾಡ್ತೀನಿ. ಸೊ ಓಕೆ, ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಡಿಫೈನ್ ಮಾಡಿಲ್ಲ ಅಂತಂದರೆ ಸೊ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಡಿಫೈನ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ, ಸೊ ಅದಕ್ಕೆ ಟಿ ಕೋಡ್ OBC4 ಇದೆ. ಸೊ ಲೈಕ್ OBD4 ನಾವು ಹೆಂಗೆ ಗ್ರೂಪಿಂಗ್ಸ್ ಮಾಡಿದ್ವು ಹಂಗೆ OBC4 ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಮೇಂಟೈನ್ ಮಾಡಬೇಕು. ಅದೇ ಶೋ ಇಟ್. ಸೊ ಇಲ್ಲಿ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಮೇಂಟೈನ್ ಮಾಡಬೇಕು. ಸೊ ನಾವು ಮೇಂಟೈನ್ ಮಾಡಿದರೆ ಮೇ ಬಿ TATE ಮಾಡಿರ್ತೀನಿ. ಸೊ ಲೆಟ್ ಮಿ ಚೆಕ್. TATE ನೋ, ಸೊ ನಾಟ್ ಮೇಂಟೈನ್. ಓಕೆ, ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ ನಾನು TATE ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಮೇಂಟೈನ್ ಮಾಡಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಮೇಂಟೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಸೊ ನೀವೇನಾದರೂ ಮಿಸ್ಸಿಂಗ್ ಮಾಡಿದರೆ ಸಿಸ್ಟಮೇ ಯಾರು ತೋರಿಸುತ್ತೆ. ಓಕೆ, ಸೊ ಯಾವುದನ್ನು ಅಷ್ಟು ಸುಲಭವಾಗಿ ಅಲೋ ಮಾಡಲ್ಲ. ಸೊ ಇವಾಗ GL ಕ್ರಿಯೇಟ್ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲ ಪ್ರಿರಿಕ್ವಿಸಿಟ್ಸು ಮಾಡ್ಕೋಬೇಕು. ಓಕೆ, ಸೆಟ್ ಟಿ ಕೋಡ್ ಇಸ್ OBC4. ಸೊ ನಿಮಗೆ ಟಿ ಕೋಡ್ ಎಲ್ಲ ನೆನಪಿರಬೇಕು ಅಂತ ಏನಿಲ್ಲ. ಸೊ ಎಲ್ಲ ಪಾತಲ್ಲಿ ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಸೊ GL ಅಕೌಂಟ್ಗೆ ಹೋಗಿ ಮಾಸ್ಟರ್ ಡೇಟಾದಲ್ಲಿ. ಓಕೆ, ಸೊ ನೀವು ಅದನ್ನ ರೆಫರ್ ಮಾಡ್ತಾ ಹೋಗಿ. ಓಕೆ, ಸೊ ನಾವು ಐ ವಿಲ್ ಕ್ರಿಯೇಟ್ ಎ ನ್ಯೂ ಎಂಟ್ರೀಸ್.
ಸೊ ಇವಾಗ ಟಿ ಎ ಟಿ ಅಂತ ಕ್ರಿಯೇಟ್ ಮಾಡಿ. ಓಕೆ, ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಫಾರ್ ಟಿ ಎ ಟಿ. ಸೊ ಇದು ಅಂಡರಲ್ಲಿ ಸೊ ನಾವು ಯಾವ ಫೀಲ್ಡ್ ಸ್ಟೇಟಸ್ನ ಗ್ರೂಪಿಂಗ್ ಮಾಡಬೇಕು ಅಂತ, ಫೀಲ್ಡ್ ಸ್ಟೇಟಸ್ ಗ್ರೂಪ್. ಸೊ ಇಲ್ಲಿ ಡಿಫ್ರೆಂಟ್ ಗ್ರೂಪಿಂಗ್ ಬೇಕು ಅಂದರೆ ಡಿಫ್ರೆಂಟ್ ಗ್ರೂಪಿಂಗ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಡಿಫ್ರೆಂಟ್ ಗ್ರೂಪಿಂಗ್ ಏನಕ್ಕೆ ಬೇಕು ಅಂತಂದರೆ ಜಿ ಎಲ್ ಗ್ರೂಪಿಂಗೋಸ್ಕರ. ಸೊ ಜಿ ಎಲ್ ಅಕೌಂಟ್ನ ಒಂದು ಗ್ರೂಪಿಂಗ್ ಮಾಡ್ಕೊಳೋದಕ್ಕೋಸ್ಕರ ಅಷ್ಟೇ. ಓಕೆ, ಸೊ ಇವಾಗ ನ್ಯೂ ಎಂಟ್ರೀಸ್. ಸೊ ನ್ಯೂ ಎಂಟ್ರೀಸ್ನ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಗ್ರೂಪಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಗ್ರೂಪಿಂಗ್ ಯಾವ ಥರ ಮಾಡ್ಕೊತೀನಿ ಅಂದರೆ 1000 2000 ಆ ಥರ ಮಾಡ್ಕೊಂಡು ಹೋಗ್ತೀನಿ. 2000, ಸೊ 3000 ಆ್ಯಂಡ್ 4000. ನೀವು ಏನು ಬೇಕಾದ್ರೂ ಮಾಡ್ಕೋಬೋದು, ಇದೇ ಥರ ಅಂತ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸೊ ಈ ಥರ ಮಾಡ್ಕೋಬೋದು. ಇಲ್ಲಿ ನೋಡಿ ಆಲ್ರೆಡಿ ಪ್ರೀವಿಯಸ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಸೊ ಆ ಥರ ಕೂಡ ಮೇಂಟೈನ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಟಿ ಎ ಸೊ T1, ಸೊ ಇವೇನಿದೆ ಇದನ್ನೇ ಮೇಂಟೈನ್ ಮಾಡ್ಬಿಡ್ತೀನಿ. ಸೊ ಇದು ಪ್ರೀವಿಯಸ್ಲಿ ನಾನು ಕ್ರಿಯೇಟ್ ಮಾಡಿದ್ದು, ಸೊ ಅದನ್ನೇ ಮೇಂಟೈನ್ ಮಾಡ್ತೀನಿ. ಸೊ ನೀವು ಬೇಕು ಅಂದರೆ ನಿಮಗೆ ಬೇಕಾದ್ರೆ ಅದು ಹಾಕ್ಬಿಡಿ. ಸೊ ನೆಕ್ಸ್ಟ್ 2. ಸೊ ನೆಕ್ಸ್ಟ್ ಜನರಲ್ ಅಕೌಂಟ್ಸ್ ರಿಸೀವಬಲ್ ಆ್ಯಂಡ್ ಪೇಯಬಲ್. ಇಲ್ಲ ಗ್ರೂಪಿಂಗೋಸ್ಕರ, ಜಿ ಎಲ್ ಅಕೌಂಟಿಂಗ್ ಗ್ರೂಪಿಂಗೋಸ್ಕರ ಅಷ್ಟೇ. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಸ್ ಆರ್ ಟ್ಯಾಕ್ಸ್ ಅಕೌಂಟ್ಸ್. ಸೊ ಯಾವುದಾದ್ರೂ ತೊಗೋಬೋದು, ಫಸ್ಟ್ ಸೆಕೆಂಡ್ ಆ ಥರ ಏನಿಲ್ಲ. ಓಕೆ, ನಾನು ತೊಗೊಂಡೆ ಅಷ್ಟೇ. ಕಾಸ್ಟ್ ಅಕೌಂಟ್ಸ್, ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್, ಮೆಟೀರಿಯಲ್ ಅಕೌಂಟ್, asset account, clearing account, next depreciation account. ಓಕೆ, ಸೊ ಟೈಮಿಂಗ್ ಎಷ್ಟು ಮಾಡಿದ್ದೀನಿ, ಸೊ ಬೇಕಾದ್ರೆ ಫ್ಯೂಚರ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಗೋ ಬ್ಯಾಕ್. ಸರ್ ಇದನ್ನು ಅದು ಗ್ರೂಪಲ್ಲಿ ಕಾಪಿ ಮಾಡ್ಬಿಡಿ ಸರ್. ಇದನ್ನ ಓಕೆ, ನಾವಾಗ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಇದನ್ನು ಅಸೈನ್ ಮಾಡಬೇಕು. ಓಕೆ, ಅದಕ್ಕೆ OBC ಫೈಲ್ ಅಸೈನ್ ಮಾಡಬೇಕು. ನೀವು ಪಾತಲ್ ಅವರೇ ಎರಡು ಅಲ್ಲೇ ಸಿಗುತ್ತೆ ಮೇಲೆ ಕೆಳಗೆ. ಸೊ ಪಾತಲ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. TE ಕಂಪನಿ. ಸೊ ಈ ಕಂಪನಿ ಕೋಡ್ಗೆ ನಾವು ಇವಾಗ ಏನು ಕ್ರಿಯೇಟ್ ಮಾಡಿದ್ವೋ ಅದನ್ನ ಅಸೈನ್ ಮಾಡಿ. ಸೊ ಅದು ಟಿ ಕೋಡ್ ಹಾಕ್ಬಿಡ್ತೀನಿ ಇಲ್ಲಿ. ಕ್ರಿಯೇಷನ್, ಸೊ ಅಸೈನ್. ಸೊ ಅಸೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ FSV ಅಂತ ಹಾಕಿರ್ತೀವಿ. ಸೊ FSV ಎರಡು ಥರ ಇದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಗೂ FSV ಅಂತ ಕರಿತೀವಿ. ಸೊ ಬಟ್ ನಾನು ಇವಾಗ ಫೈನ್ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಐ ವಿಲ್ ಸೆಲೆಕ್ಟ್ ಗೋ ಬ್ಯಾಕ್. ಇವಾಗ ಅಸೈನ್ ಕೂಡ ಆಗುತ್ತೆ. ಸೊ ಇವಾಗ ನಾವು ಬ್ಯಾಕ್ ಹೋಗ್ಬಿಟ್ಟು ಇನ್ನೊಂದ್ಸಲ FS00 ಬರೋಣ. FS00 ರೈಟ್. ಸೊ ಇವಾಗ ಕಂಪನಿ ಕೋಡಲ್ಲಿ ನ್ಯೂ, ಸೊ ರೇಂಜ್ ಕಂಪನಿ ಎಂಟರ್. ಸೊ ಇವಾಗ ನೋಡಿ ಇವಾಗ ತಗೊಂತು. ಓಕೆ, ಸೊ ಇವಾಗ GLL ಅಕೌಂಟ್ ಟೈಪ್ ಫಸ್ಟ್ ನಾನು ಈ ರೇಂಜ್ ತೊಗೊಂಡಿದ್ದೀನಿ. ಈ ರೇಂಜ್ ನಾವು ಲಯಬಿಲಿಟಿಗೆ ಮಾಡಿದ್ದೀವಿ. ಸೊ ಲಯಬಿಲಿಟಿ ವಿಲ್ ಕಮ್ಸ್ ಅಂಡರ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್. ಸೊ ಇದರಲ್ಲಿ ನಾವು ಲಯಬಿಲಿಟೀಸ್ಗೆ ಸಪ್ರೇಟ್ ಹೆಡ್ನ ಕ್ರಿಯೇಟ್ ಮಾಡಿದ್ವಿ, ಲಯಬಿಲಿಟೀಸ್ ಫಾರ್ TAT. ಸೊ ಶಾರ್ಟ್ ಟೆಕ್ಸ್ಟಲ್ಲಿ ಇವಾಗ ಇದು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಲ್ವಾ. ಸೊ ರಿಟರ್ನ್ ಅರ್ನಿಂಗ್ ಅಕೌಂಟ್. ಓಕೆ,
ಸೊ ನೆಕ್ಸ್ಟ್ ಕಂಟ್ರೋಲ್ ಡೇಟಾ. ಸೊ ಕಂಟ್ರೋಲ್ ಡೇಟಾದಲ್ಲಿ ನಿಮಗೆ ಏನೇನು ಆಪ್ಷನ್ಸ್ ಬೇಕು ಅಂದರೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಜಿ ಎಲ್ ಕ್ರಿಯೇಷನ್ಸ್ ಮಾಡುವಾಗ ಸೊ ಆ ಥರ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಕರೆನ್ಸಿ ಲೋಕಲ್ ಕರೆನ್ಸಿಲಿ ಬೇಕು ಅಂದರೆ ಬ್ಯಾಲೆನ್ಸಸ್. ಸೊ ಬ್ಯಾಲೆನ್ಸಸ್ ಇನ್ ಓನ್ಲಿ ಲೋಕಲ್ ಕರೆನ್ಸಿ. ಓಕೆ, ಸೊ ಲೋಕಲ್ ಕರೆನ್ಸಿ ಮಾತ್ರ ಅಲೋ ಮಾಡ್ಕೋಬೋದು. ಸೊ ಟ್ಯಾಕ್ಸ್ ಕ್ಯಾಟಗರೀಸ್ ಇವೆಲ್ಲ ಬೇಕು ಅಂದ್ರೆ ತಗೋಬೋದು. ಸೊ ನಾವು ರೇಟ್ ಅನಾಲಿಸಿಸ್ ಅಕೌಂಟ್ ಮೇಲೆಲ್ಲ ಏನು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಾ, ಮಾಡಲ್ಲ. ಸೊ ಹಂಗಾಗಿ ಇದು ಬೇಕಾಗಿಲ್ಲ. ಓಕೆ, ಸೊ ಅವ್ನು ಹೇಳ್ತೀನಿ ಯಾವಾಗ ಬೇಕೋ ನಾನು ಯಾವಾಗೆಲ್ಲ ಮೇಂಟೈನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ಓಪನ್ ಐಟಮ್ ಅಮೆಂಡ್ಮೆಂಟ್ ಬೇಕಾದಕ್ಕೆ ಸೊ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ಓಪನ್ ಐಟಮ್ ಅಮೆಂಡ್ಮೆಂಟ್ ಕೂಡ ಬೇಕಾಗಲ್ಲ. ಆ್ಯಂಡ್ ಶಾರ್ಟ್ ಕೀ ಬಂದ್ಬಿಟ್ಟು ವಿಚ್ ಟೈಪ್ ಆಫ್ ದ ಜಿ ಎಲ್ ಅಕೌಂಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅಂತ. ಓಕೆ, ಸೊ ಇಟ್ ಇಸ್ ನಾರ್ಮಲ್ ಜನರಲ್ ಜಿ ಎಲ್. ಓಕೆ, ಸೊ ಐ ಆಮ್ ಕನ್ಸಿಡರಿಂಗ್ ಎ posting date under this. Okay, so posting date ಅಂತ ತಗೊಳ್ತೀನಿ. ಸೊ by posting date we can sort it GL accounts. Okay, and next create and bank interest tab. ಸೊ field status group ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಇವಾಗ ಲಯಬಿಲಿಟಿ ಇದು ಜನರಲ್ ಕ್ಯಾಟಗರಿ ಎಂಟರಲ್ಲಿ ತೊಗೊಂತೀವಿ. ಸೊ ಅಂದರೆ ನಾರ್ಮಲ್ ಜನರಲ್ ಜಿ ಎಲ್ ಅಂತ. ಓಕೆ, ಸೊ T1 ಸೊ ಜನರಲ್. ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಸೇವ್. ಸೊ ಡೇಟಾ ಸೇವ್. ಸೊ ಇವಾಗ ಒಂದು ಜಿ ಎಲ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್ ಅಗೇನ್. So again I will come FS00 FS00 ಅಂಡರಲ್ಲಿ ಇವಾಗ ಒಂದು ಜಿ ಎಲ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಈ ಥರ ಗ್ರೂಪಿಂಗ್ ಬರುತ್ತೆ. ಸೊ ಈ ಥರ ಜಿ ಎಲ್ಸ್ನ ಕ್ರಿಯೇಟ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ, ಸೊ ನೆಕ್ಸ್ಟ್ ನಾಳೆ ಇನ್ನೂ ಸುಮಾರು ಜಿ ಎಲ್ಸ್ನ ಕ್ರಿಯೇಟ್ ಮಾಡಬೇಕು. ಡಿಫ್ರೆಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ನಾಳೆ ಕ್ಲಾಸಲ್ಲಿ. ಸೊ ಯಾವ ಥರ ಜಿ ಎಲ್ಸ್ನ ಕ್ರಿಯೇಟ್ ಮಾಡಬೇಕು ಜಿ ಎಲ್ ಅಕೌಂಟ್ಸ್ ಅಂತ. ಓಕೆ, ಸೊ ಟೈಮಿಂಗ್ ಅಷ್ಟೇ. ಓಕೆ, ಸೊ ಏನಾದರೂ ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸಲ್ಲಿ? ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಸೊ ಇಲ್ಲ ಅಂದರೆ ಸೊ ವಿ ಕ್ಯಾನ್ ವೈಂಡ್ ಅಪ್ ದ ಕಾಲ್. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಸೊ ನಾಳೆ ಅಗೇನ್ ಸೊ ಯು ಗೈಸ್ ಕ್ಯಾನ್ ಆಸ್ಕ್ ದ ಕ್ವಶನ್. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಡೌಟ್ಸ್ ಬರುತ್ತೆ, ಖಂಡಿತ ಎರರ್ ಬರುತ್ತೆ. ಸೊ ಅವಾಗ ಖಂಡಿತ ಕ್ವಶನ್ಸ್ ಕೂಡ ಬರುತ್ತೆ. ಓಕೆ, ಫೈನ್. ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು. ಯಾ ಬಾಯ್. Thank you, sir. Thank you.